ಯೆರೆಮೀಯ ಬರೆದ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯ 13ನೇ ವಚನವನ್ನು ಓದೋಣ. ಯೆರೆಮೀಯ ಬರೆದ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯ 13ನೇ ವಚನ ಓದೋಣ. ನನ್ನ ಜನರು ಎರಡು ಅಪರಾಧಗಳನ್ನು ಮಾಡಿದ್ದಾರೆ. ಜೀವದಾರದ ಬುಗ್ಗೆಯಾದ ನನ್ನನ್ನು ಬಿಟ್ಟು ಬಿಟ್ಟಿದ್ದಾರೆ. ತಮಗೋಸ್ಕರ ತೊಟ್ಟಿಗಳನ್ನು ನೀರು ಇಲ್ಲದ ಬೀರಿದ ತೊಟ್ಟಿಗಳನ್ನು ನೀರಿಲ್ಲದ ಬೀರಿದ ತೊಟ್ಟಿಗಳನ್ನು ಕೊರೆದುಕೊಂಡಿದ್ದಾರೆ. ಸಾಕು, ಓದಿರುವ ಭಾಗವನ್ನು ಇನ್ನೊಂದ್ಸಾರಿ ಓದುತ್ತೆ, ಯಾಕಂದ್ರೆ ಫಸ್ಟ್ ಆಗಿ ಓದುವ ನೀವು ಕೇಳಿಸ್ಕೊಂಡ್ರೆ ಸರಿಯಾಗಿ. 2ನೇ ಅಧ್ಯಾಯ 13ನೇ ವಚನ, ಯೆರೆಮೀಯ ಬರೆದ ಪ್ರವಾದನೆ ಪುಸ್ತಕ. ನನ್ನ ಜನರು 2 ಅಪರಾಧಗಳನ್ನು ನೀವು ನೋಡ್ಕೊಂತಿಲ್ಲ ಅಂತ ನಾನು ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆ. ಯೆರೆಮೀಯ ಅಂತಂದ್ರೆ ಅಳುವ ಪ್ರವಾದಿ ಅಂತ ಹೇಳ್ತಾರ ಮಾತು. ಯೆರೆಮೀಯ ಅಂದ್ರೇನು? ಅಳುವ ಪ್ರವಾದಿ. ಯಾರಿಗೋಸ್ಕರ ಆಳ್ತಾನ? ಕುಟುಂಬಕ್ಕೋಸ್ಕರ, ಮಕ್ಕಳಿಗೋಸ್ಕರ, ಹೆಂಡತಿಗೋಸ್ಕರ ಅಲ್ಲ, ಇಸ್ರಾಯೇಲ್ ಜನರಿಗೋಸ್ಕರ ಹತ್ತಿರುವ ಪ್ರವಾದಿ. 40 ವರ್ಷಕ್ಕಿಂತ ಆತನ ಜಾಸ್ತಿ ಹತ್ತಿರ ಕಡೆ ಮಾತು. ಅದಕ್ಕೋಸ್ಕರ ಆತನ ಎಲ್ಲಿ ನೋಡಿದ್ರು ಕಣ್ಣೀರಿನ ಪ್ರವಾದಿ ಅಂತ ಹೇಳ್ತಾರ ಮಾತು. ಯಾಕಂದ್ರೆ ದೇವರ ಹತ್ರ ಸೇವೆಗೆ ಕರೆಯುವಾಗ ಒಂದು ಮಾತನ್ನ ದೇವ್ರಿಗೆ ಏನು ಗೊತ್ತಾ, ನಾನು ಇನ್ನೂ ಬಾಲಕನಂದ ಮಾತು. ಅವಾಗ ದೇವ್ರದನ್ನ ನಿನ್ನನ್ನು ತಾಯಿ ಗರ್ಭದಲ್ಲಿರುವಾಗಲೇ ನನ್ನ ಕಣ್ಣುಗಳನ್ನ ನೋಡಿ ಬಾ, ನಾನು ಸೇವೆಗೆ ಅಂತ ಹೇಳಿ ಸಾರಿ. ಆದ್ರೆ ಯೆರೆಮೀಯ ಒಂದ್ ಕಡೆ ಮಾತಾಡ್ತಿದ್ರೆ ದೇವ್ರು ಒಂದು ರೀತಿಯಾಗಿ ಹೇಳ್ತಾರ ಮಾತು. ಅದಕ್ಕೋಸ್ಕರ ಯೆರೆಮೀಯ ಏನಂತ ಹೇಳ್ತಾನಂದ್ರೆ, ಇಸ್ರಾಯೇಲ್ ಅದನ್ನ ನೋಡಿ ದೇವ್ರು ಮಾತನಾಡೋ ಮಾತು ಬರೀತಾರೆ ಮಾತು. ಯೆರೆಮೀಯ ಏನಂತಂದ್ರೆ ನೋಡ್ರಿ 13ನೇ ವಚನದಲ್ಲಿ ಹೇಳ್ತಾರೆ, ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆ ಅಂತ ಮಾತು. 1ನೇ ಅಪರಾಧ ಏನು? ಜೀವ ಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟು ಬಿಟ್ಟಾರ ಒಂದು. 2ನೇದು ತಮಗೋಸ್ಕರ ತೊಟ್ಟಿಗಳನ್ನು, ನೀರು ನಿಲ್ಲದ ಬೀರದ ತೊಟ್ಟಿಗಳನ್ನು ಕೊರೆದುಕೊಂಡಿದ್ದಾರೆ ಅಂತ ಮಾತು. 2 ಅಪರಾಧಗಳು ಮಾಡ್ಯಾರ ಮಾತು. ಒಂದೇನ್ ಮಾಡ್ಯಾರ? ಜೀವದ ಬುಗ್ಗೆ ಬಿಟ್ಟುಬಿಟ್ಟಾರ. 2ನೇದು ತೊಟ್ಟಿಗಳು ಕಟ್ಟಿಸ್ಕೊಂಡಾರ, ಆದ್ರೆ ಅದು ತೊಟ್ಟೆನೇ ಬಿರುಕು ಬಿಟ್ಟಂತೆ. ಅಂದ್ರೆ ಅರ್ಥ ಏನು? 1ನೇದು ಜೀವದ ಬುಗ್ಗೆ ಹೋದ್ರೆ ನೀರು ಉತ್ಪತ್ತಿ ಆಗಲಿಲ್ಲ ಅಂತಂದ್ರೆ ಬಾವಿ ಏನಾದ್ರು ಗೊತ್ತಾ, ಆಳುಗಳ ಮಾತು. ನೀರು ಉತ್ಪತ್ತಿ ಆಗಲಿಲ್ಲ ಅಂದ್ರೆ ನದಿ ಒಣಗಿ ಹೋಗ್ತದ ಮಾತು. ನೀರು ಉತ್ಪತ್ತಿ ಆಗಲಿಲ್ಲ ಅಂತಂದ್ರೆ ಬೋರು ಸ್ಟಾಪ್ ಆದ ಮಾತು. ನನ್ನ ಜೀವಿತದಲ್ಲಿ, ನಿನ್ನ ಜೀವಿತದಲ್ಲಿ ಪರಿಶುದ್ಧಾತ್ಮವಾದ ಜೀವದ ಜಲ ಉತ್ಪತ್ತಿ ಆಗಲಿಲ್ಲ ಅಂದ್ರೆ ನಾವು ಕೂಡ ದೇವರಿಂದ ದೂರವಾಗ್ಬಿಡ್ತು ಮಾತು. ಅದಕ್ಕೋಸ್ಕರವೇ ಪರಿಶುದ್ಧವಾದ ದೇವರು ಯೇಸು ಕ್ರಿಸ್ತನ ಅಂತಂದ್ರೆ ನನ್ನನ್ನೇ ಬಿಟ್ಟು ಬಿಟ್ಟರಂತಂದ್ರೆ ಜೀವದ ಬುಗ್ಗೆಯನ್ನೇ ಬಿಟ್ಟು ಬಿಟ್ಟರ ಮಾತು. ಮತ್ತೆ ಏನ್ ಮಾಡ್ಕೊಂಡ್ರ? ಓಕೆ, ಒಂದ್ಸಾರಿ ಬಿಟ್ಟು ಬಿಟ್ಟರ. 2ನೇದೇನ್ ತಪ್ಪು ಮಾಡ್ಯಾರ? ತೊಟ್ಟಿಗಳು ಕಟ್ಟಿಸ್ಕೊಂಡಾರ. ಆದ್ರೆ ತೊಟ್ಟಿಗಳಿಗೆ ಯಾರು ಒತ್ತಾಕ್ಬೇಕು? ನೀರು ನಾವೇ ಒತ್ತಾಕ್ಬೇಕು. ಹೋಗ್ಲಿ, ಒತ್ತಾಕಿದ್ ನೀರು ಇರ್ತಾವ, ಇರುವಲ್ವ, ಏನಾಗತ್ತೆ? ತೊಟ್ಟಿ ಬಿರುಕು ಬಿಟ್ಟಂತೆ. ಒಡೆದು ಇರುವ ತೊಟ್ಟಿಯಲ್ಲಿ, ಬಿರುಕು ಬಿಟ್ಟಿರುವ ತೊಟ್ಟಿಯಲ್ಲಿ ಎಷ್ಟು ನೀರು ತಂದ ಹಾಕಿದ್ರು ಏನಾಗ್ತವ? ನೀರು ಖಾಲಿ ಆಗ್ತವ ಮಾತು. 2 ಅಪರಾಧಗಳನ್ನು ಮಾಡಿದಂತ ಮಾತು. ಇಸ್ರಾಯೇಲ್ ಜನರಿಗೆ ನಾನೇ ಜೀವದ ಜಲವಾಗಿದ್ದೆ. ಇಸ್ರಾಯೇಲ್ ಜನರಿಗೆ ನಾನೇ ಜೀವದ ಬುಗ್ಗೆ ಆಗಿದ್ದೆ. ಇಸ್ರಾಯೇಲ್ ಜನರಿಗೆ ನಾನೇ ದಾಹ ತೀರಿಸುವ ಬಂಡೆಯನ್ನು ಸೀದ ನಾನೇ ದಾಹವಾಗಿದ್ದೆ. ಆದ್ರೆ ಇವ್ರು ಏನ್ ಮಾಡ್ಯಾರ ಗೊತ್ತಾ? ಇವ್ರು ಬೆಳೆದಿದ್ದಾರೆ ಅಂತ ಹೇಳಿ, ಇವ್ರು ತಿಳ್ಕೊಂಡ್ರ ಅಂತ ಹೇಳಿ, ಇವ್ರು ಜ್ಞಾನಿಗಳು ಅಂತ ಹೇಳಿ, ಇವ್ರಿಗೆ ಇನ್ನು ಎಲ್ಲ ಗೊತ್ತಾಯ್ತು ಅಂತ ಹೇಳಿ ನನ್ನನ್ನೇ ಬಿಟ್ಟು ಬಿಟ್ಟಿದ್ದಾರೆ ಅಂತ ಹೇಳಿ ಆತನು ಏನ್ ಮಾಡ್ತಾನೆ? ವಾದ ಮಾಡ್ತಾನೆ ಮಾತು ದೇವರು. ಹಲ್ಲೆಲೂಯಾ ಸಾರಿ. ನೋಡ್ರಿ, ಯಾರಾದ್ರೂ ದೇವರನ್ನ ಬಿಟ್ರೆ ಈ ಲೋಕದಲ್ಲಿ ಸಮಾಧಾನವಾಗಿ, ಶಾಂತಿಯಾಗಿ, ನಂಬಿಕೆಯಿಂದ, ವಿಶ್ವಾಸದಿಂದ, ಪರಿಶುದ್ಧತೆಯಿಂದ ಬದುಕಬಹುದು ಅನ್ಕಂತಾರಂತೆ. ಆದ್ರೆ ಅದು ಸಾಧ್ಯವಿಲ್ಲದ ಮಾತು. ದೇವರಲ್ಲಿ ಇದ್ದೇ ಇಷ್ಟು ಪಲ್ಟಿ ಹೊಡಿತೀವಿ ನಾವೆಲ್ಲರೂ, ಹೌದಲ್ವಾ? ಚರ್ಚಿಗೆ ಬರ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಹಾಡಾಡ್ತೀವಿ, ಆರಾಧನೆ ಮಾಡ್ತೀವಿ, ವಾಕ್ಯ ಕೇಳ್ತೀವಿ, ಉಪವಾಸ ಮಾಡ್ತೀವಿ, ಕಾಣಿಕೆ ಕೊಡ್ತೀವಿ, ದಸಭಾಗ ಕೊಡ್ತೀವಿ, ಎಲ್ಲಾ ಕಾರ್ಯಕ್ರಮಗಳಲ್ಲಿ ಪಾಲುಗಾರರಾಗಿದ್ರೆ ಒಂದೊಂದ್ಸಾರಿ ಏನ್ ಮಾಡ್ಬೇಕಂತ ತೆರೆಗಟ್ಟದ ಒಂದೊಂದ್ಸಾರಿ. ಮತ್ತೆ ಅಸಲಿ ದೇವರನ್ನೇ ಬಿಟ್ಟು ದೂರ ಹೋಗಿರೋರು ಅವರೆಷ್ಟು ಪಲ್ಟಿ ಹೊಡಿಬೇಕು? ಒಂದ್ ಸತ್ಯ ಹೇಳ, ಇಷ್ಟು ಪಲ್ಟಿ ಹೊಡೆದ್ರೆ ಇನ್ನು ಜೀವಂತವಾಗಿ ಅದು ದೇವರನ್ನು ಆದ್ರೆ ಅನ್ಯ ಜನಗಳಾಗ ಏನ್ ಮಾಡ್ತಾರೆ ಗೊತ್ತಾ? ಈ ಜೀವನ ಸಾಕು, ನಾನು ಸತ್ರೆ ಬೇಯಿಸ್ತಾರ ಅಂತ ಬರುತ್ತೆ. ಹಲ್ಲೆಲೂಯಾ. ನೀರಿಲ್ಲದ ಬಾವಿ ಹಾಗೆ ನಾವು ಇರಬಾರದು ಮಾತು.
ಎರಡು ಅಪರಾಧಗಳು ಅವ್ರು ಮಾಡ್ಯಾರ, ಆದ್ರೆ ನಾನು ನೀನು ಮಾಡಬಾರ್ದು. ಏನ್ ಮಾಡಬಾರ್ದು? ದೇವರನ್ನ ಬಿಡಬಾರ್ದು, ಪ್ರಾರ್ಥನೆ ಬಿಡಬಾರ್ದು, ಉಪವಾಸಕ್ಕೆ ಬರೋದು ಬಿಡಬಾರ್ದು, ವಾಕ್ಯ ಓದೋದು ಬಿಡಬಾರ್ದು, ಭಕ್ತಿ ಮಾಡೋದು ಬಿಡಬಾರ್ದು. ಬಿಟ್ಟಿವ ನೀನೇನ್ ಮಾಡ್ತೀವಿ? ಜೀವದ ಬಗ್ಗೆ ಬಿಟ್ಟು ಬಿಡ್ತೀವಿ. ಒಂದು ಎರಡನೇದು ಏನ್ ಮಾಡ್ತೀವಿ? ನಿನ್ನ ಜ್ಞಾನದ ಮೇಲೆ, ನಿನ್ನ ಟ್ಯಾಲೆಂಟ್ ಮೇಲೆ ನೀನ್ ಏನ್ ಮಾಡ್ತೀವಿ? ಹಾಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಏನ್ ಟ್ಯಾಲೆಂಟ್? ನಿನ್ನ ಜ್ಞಾನ ಏನು? ನೀನ್ ಏನ್ ಪ್ರಯತ್ನ ಪಟ್ಟರು ಕೂಡ ನಿನ್ನ ನೀರು ತಂದು ಹಾಕುವ ತೊಟ್ಟಿಯಲ್ಲೇ ನಿನಗೆ ಗೊತ್ತಿಲ್ಲದೆ ಹಾಕುന്നത് ಮಾತು. ಅಂದ್ರೆ ಅರ್ಥ ಏನು? ನೀರು ಹಾಕ್ತದೀವಿ, ಬೆಳಗ್ಗೆ ನಿಂತ ಸಾಯಂಕಾಲ ತನಕ ನೀರು ಹಾಕ್ತದೀವಿ, ಮತ್ತೆ ಸಾಯಂಕಾಲ ಬಂದ್ ನೋಡಿದ್ರೆ ನೀರು ನಿಲ್ತಾ ಇಲ್ಲ ಮಾತು. ನೀರೇನಾಗ್ಯವ? ಕೆಳಗಡೆ ಸೋದಾಗ್ಯವ. ನೀನ್ ಪ್ರಾಯಸ ಪಟ್ಟು ಕುಟುಂಬಕ್ಕೆ ಸಂಪಾದನೆ ಮಾಡೋ ಪ್ರತಿಯೊಂದು ಆಗ್ಲಿ ದೇವರಿಲ್ಲದೆ ಹೋದ್ರೆ ಆಶೀರ್ವಾದ ಇಲ್ಲ ಅಂತ ಅರ್ಥ. ಅದಕ್ಕೋಸ್ಕರವೇ ನೀರಿನ ಬಾವಿ ನಾನೇ ಅಂತ ಹೇಳಿದ ಮಾತು. ನೀರಿನ ಬಾವಿ ಯಾರು ಹೇಳ್ರಿ? ಯೇಸು ಕ್ರಿಸ್ತನೇ. ಏನಾಗ್ತದೆ? ನೀರಿನ ಬಳಿಗೆ ಬಂದ್ರೆ ನಿನ್ನ ದಾಹ ತೀರ್ತದೆ, ನಿನ್ನ ಆತ್ಮೀಯ ದಾಹ ತೀರ್ತದೆ, ನಿನ್ನ ದೈಹಿಕವಾದ ದಾಹ ತೀರ್ತದೆ. ಅದಕ್ಕೋಸ್ಕರ ಪ್ರಿಯರ ಮಕ್ಕಳೇ, ನೀರು ಎರಡು ರಕಮ ನೀರು ಬೈಬಲ್ ನಲ್ಲಿ. ಒಂದು ಕುಡಿಯುವುದು, ಎರಡನೇದು ತೊಳೆಯುವುದು. ಕುಡಿಯುವುದಂದ್ರೆ ಪರಿಶುದ್ಧಾತ್ಮ, ತೊಳೆಯುವುದಂದ್ರೆ ದೇವರ ವಾಕ್ಯ ಮಾತು. ಅಲ್ಲಿ ಅರ್ಥದರು. ಅದಕ್ಕೋಸ್ಕರವೇ ನೀರಿನ ಬಾವಿ ನಾನೇ ಅಂತ ಹೇಳೋ ಮಾತು. ನೋಡ್ರಿ, ಬೈಬಲ್ ನಲ್ಲಿ ಕೆಲವು ಬಾವಿಗಳಿದ್ದ ಮಾತು. ಆಳವಾದ ಬಾವಿ ಎಲ್ಲ ನೋಡಿ. ಒಂದು ಬಾವಿ ಹೆಂಗೈತಂತೆ? ಆಳವಾಗೈತಂತೆ. ಅಂದ್ರೆ ನೀರಲ್ಲವ, ಆದ್ರೆ ಬಾವಿ ಆಳ ಅಂದ್ರೇನು? ಬಹಳ ಕೆಳಗಡೆ ನೀರು ಅಂತ ಅರ್ಥ ಮಾತು. ಯೋಹಾನ ಬರೆಸುವಂತೆ 4ನೇ ಅಧ್ಯಾಯ 11ನೇ ವಚನ ಓದ್ರಿ ಸಾರಿ. ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯ 11ನೇ ವಚನ ಓದ್ರಿ. ಆ ಹೆಂಗಸು ಆತನಿಗೆ, ಅಯ್ಯ, ಸೇರುವುದಕ್ಕೂ ನಿನ್ನಲ್ಲಿ ಏನೂ ಇಲ್ಲ, ಬಾವಿ ಆಳವಾಗಿದೆ. ಸಾಕು. ಬಾವಿ ಏನಂತ ಹೇಳಿ ನಾನು ಇವಾಗ ಎಲ್ಲ ಹೇಳ್ರ, ನಮ್ಮ ಬಾವಿ ಏನಾಗೈತಿ? ಆಳವಾಗೈತಿ. ಆದ್ರೆ ನಿನ್ನ ಹತ್ರ ಏನಿಲ್ಲ, ಆ ಸೇರುವುದಕ್ಕೆ ಅಗ್ಗ ಇಲ್ಲ. ಆಯಮ್ಮ ಮನುಷ್ಯನ ಒಂದು ಮಾನತ್ವ ಕಣ್ಣದಿಂದ ನೋಡ್ತಾವ. ಹೌದು, ಯೇಸು ಸ್ವಾಮಿ ಬಾವಿ ಹತ್ರ ಅದನ್ನ ಸಮರ್ಯದ ಸಮರ ಸ್ತ್ರೀ ನೀರಿಗೆ ಬಂದ ಮಾತು. ಯಾವಾಗ ಬಂದ? ಮಧ್ಯಾಹ್ನ ಸಮಯದಲ್ಲಿ ಬಂದ ಅಂತ ಹೇಳ್ಬೇಕು ಮಾತು. ಒಂದು ವೇಳೆ ಈಗ ಆಕೆ ಕೇಳಿದರೆ ಹಳೇದು ಅನಿಸ್ಬೋದು, ಆದ್ರೆ ಒಂದು ಹೊಸ ಸಂದೇಶ ಐತಿ ಮಾತು. ಎಲ್ಲರೂ ಗಮನ ಇಟ್ಟು ಕಳ್ಸ್ಕೊಡ್ರಿ. ಬಾವಿ ಆಳವಾಗೈತೆ ಅಂದ್ರೆ ಬಹಳ ಕೆಳಗಡೆ ನೀರು. ಈ ಮಧ್ಯಾಹ್ನ ಟೈಮ್ ನಲ್ಲಿ ಬಂದ ಯೇಸು ಕೂಡ ಒಬ್ಬನೇ ನಿಧಾನ. ಅದಕ್ಕೋಸ್ಕರ ಯೇಸು ಸ್ವಾಮಿ ನೀರ್ ಕಲ್ಪನೆ ಅಮ್ಮ. ಅದಕ್ಕೋಸ್ಕರವೇ ನೀರ್ ಕೊಡಮ್ಮ ನನಗೆ ಅಂತಂದ್ರೆ, ನೀವು ಯೆಹೂದ್ಯರು, ನಾವು ಸಮಾರ್ಯರು ಅಂತ ಮಾತು ವಾದ ನಡೀತಾ ಇದೆ. ಇಲ್ಲಮ್ಮ, ನಾನ್ ಕೊಡುವ ನೀರು ನೀನ್ ಕುಡಿದ್ರೆ ನಿನಗೆ ಯಾವತ್ತು ದಾಹ ಬರಂಗಿಲ್ಲ ಮಾತ್ರ. ಮತ್ತೆ ನಿನ್ನ ಹತ್ರ ಅರಿವಿಲ್ಲ, ಅಗ್ಗ ಇಲ್ಲ, ನೀರ್ ನೋಡಿದ್ರೆ ಹೆಂಗದವಂತ ಮಾತ್ರ ಆಳವಾಗಿದವ ಅಂತ ಮಾತು. ಅಲ್ಲೆಲ್ಲ ಸಾರಿ ನೋಡ್ರಿ, ಸೃಷ್ಟಿಕರ್ತನ ಹತ್ರ ಮಾತಾಡ್ತದ ಸಮರ್ಯದ ಸ್ತ್ರೀ. ಸೃಷ್ಟಿಕರ್ತನ ಹತ್ರ ವಾಗ್ವಾದಕ್ಕೆ ನಿಂತದ ಸಮರ್ಯದ ಸ್ತ್ರೀ. ಸೃಷ್ಟಿಕರ್ತನ ಹತ್ರ ಆಯಮ್ಮ ಸಂಭಾಷಣೆ ಮಾಡ್ತಾಳ. ಅದಕ್ಕೋಸ್ಕರವೇ ಇಲ್ಲಿ ಏನಂತಂದ್ರೆ, ಬಾವಿ ಆಳವಾಗೈತಿ ಅಂದ್ರೆ ನೀರದವ, ಆದ್ರೆ ಬಾವಿ ಆಳವಾಗೈತಿ, ಬಹಳ ಕೆಳಗಡೆ ಐತಿ. ನೀರದವ, ಆಳವಾಗೈತಿ. ಅರ್ಥ ಮಾಡ್ಕೊಳ್ರಿ. ಆಯಮ್ಮ ಏನಂತ ಹೇಳ್ಕೊಂಡ್ರೆ, ನಿನ್ನ ಹತ್ರ ಅಗ್ಗ ಇಲ್ಲಲ್ವಾ, ನಿನ್ನ ಹತ್ರ ಕೊಡ ಇಲ್ಲಲ್ವಾ ಅಂತ ಹೇಳೋ ಮಾತು. ಆದ್ರೆ ನಾನೇ ಜೀವ ಜಲ ಅಂತೇಳಿ ಹಂಗ ಏನಾಗಿಲ್ಲ, ಗೊತ್ತಾಗಿಲ್ಲ ಮಾತಾಸಿ. ಆಳವಾಗೈತಿ ಬಾವಿ, ಎಸ್, ಆದ್ರೆ ನೀರದವ ಮಾತು. ಸಮರ್ಯದ ಸ್ತ್ರೀ ಬದುಕಿದವ, ಆದ್ರೆ ಆಳವಾಗಿ ಕೆಳಗಡೆ ಬಿಟ್ಟಳ ಮಾತು. ಜೀವಂತವಾಗಿದಳ, ಆದ್ರೆ ಸ್ವಲ್ಪ ಕೂಡ ಯಾಕೆ ಜೀವಿತ ಇಲ್ಲ ಮಾತು. ನೀರದವ ಅಂದ್ರೆ ಜೀವ ಐತೆ ಏನಂತ, ಆದ್ರೆ ಎಲ್ಲಿದಳ? ಆಳ ಕೆಳಗಡೆ ಮಾತು. ಇವಾಗ ನಮ್ಮ ಮೇಲೆ ತರಬೇಕಂತಂದ್ರೆ ಈ ಭೂಮಿಯಲ್ಲಿ ಯಾವ ಮನುಷ್ಯನ ಕೈಯಲ್ಲಿ ಸಾಧ್ಯ ಇಲ್ಲ. ಅಲ್ಲೆಲ್ಲೂಯ್ಯ. ಆ ನೀರು ಮೇಲೆ ತರಬೇಕಂದ್ರೆ, ಆಯಮ್ಮನ ದಾಹ ತಿರ್ಬೇಕಂತಂದ್ರೆ ಲೋಕದ ರಕ್ಷಕನೇ, ಜೀವದ ಬುಗ್ಗೆಯೇ ಯೇಸು ಕ್ರಿಸ್ತನೇ ಮಾತ್ರ ಸಾಧ್ಯ ಮಕ್ಕಳೇ. ಅದಕ್ಕೋಸ್ಕರವೇ ಭೂಮಿ ಆ ಬಾವಿ ಆಳವಾಗಿರೋದಕ್ಕೋಸ್ಕರ ಆಯಮ್ಮ ಹೇಳ್ತಾಳೆ, ನಿನ್ನ ಹತ್ರ ಅಕ್ಕ ಇಲ್ಲಲ್ವಾ, ನೀನ್ ಹೆಂಗ ನೀರು ಸೇರಿ ಕುಡಿತೀಯ, ನೀನ್ ಹೆಂಗ ನೀನ್ ಕುಡಿತೀಯ, ನೀನ್ ಕುಡಿಯೋದ್ರೆ ನನಗೆ ದಾಹ ತಿರ್ಸಿ ಅಂತ. ಅವಾಗ ಯೇಸು ಹೇಳ್ತಾನ ಮಾತು, ಅಮ್ಮ, ನಾನು ನೀರ್ ಕೊಡ್ತೀನಿ, ಹೋಗಿ ನಿನ್ ಗಂಡನ ಕರ್ಕೊಂಬ ಮಾತಾಡ್ತಾನ ಮಾತು. ಎದಕ್ಕಂದ್ರೆ ಆಯಮ್ಮ ಪೂರ್ತಿ ಆಳವಾಗಿ ಅಂದ್ರೆ ಪೂರ್ತಿ ಕೆಳಗಡೆ ಮಾತು, ಯಾರಿಗೆ ಕಾಣಂಗಿಲ್ಲ ಮಸಲಿ. ಆಯಮ್ಮ ಅದಕ್ಕೋಸ್ಕರ ನೀರಿಗೆ ಯಾವಾಗ ಬಂದ ಹೇಳ್ರಿ? ಮಧ್ಯಾಹ್ನ ಸಮಯದಲ್ಲಿ ಬಂದ. ಸಾಮಾನ್ಯವಾಗಿ ಸ್ತ್ರೀಯರು ನೀರಿಗೆ ಯಾವಾಗ ಬರ್ತಾರೆ ಗೊತ್ತಾ? ಬೆಳಿಗ್ಗೆ ಹೋಗ್ತಾರಂತೆ, ಇಲ್ಲ ಸಾಯಂಕಾಲ ಹೋಗ್ತಾರಂತೆ. ಇವೆರಡು ಟೈಮ್ ಬಿಟ್ಟು ಆಯಮ್ಮ ನೀರಿಗೆ ಹೋಗಂದ್ರೆ ಕಾರಣ ಏನು? ಯಾರಿಗೆ ಮುಖ ಕಾಣಬಾರ್ದು ಅಂತೇಳಿ.
ಒಂದು ವೇಳೆ ಪ್ರಿಯ ದೇವ ಮಕ್ಕಳೇ ಆ ರೀತಿಯಾಗಿ ಜೀವಿಸ್ತಾ ಇದ್ದೀರಾ, ಇಲ್ಲಿ ಕೂತ್ಕೊಂಡಿರೋರು ಕೆಲವರು ಯಾರಿಗೆ ನನ್ ಕಾಣಬಾರ್ದು, ನನ್ನ ಜೀವಿತ ಕಾಣಬಾರ್ದು, ನನ್ನ ಮುಖ ಕಾಣಬಾರ್ದು, ಯಾಕಂದ್ರೆ ನಾನು ಯಾರಿಗೆ ಇಷ್ಟ ಇಲ್ಲ ಅಂತೇಳಿ ಆ ರೀತಿ ಇದೆಯಾ? ಯೇಸು ಇವತ್ತು ನಿನ್ನ ದಾಹ ತೀರಿಸಲು ಯೇಸುವಿನ ಜೀವಿತವನ್ನು ಬದಲಾವಣೆ ಮಾಡ್ತಾರೆ ಪ್ರಿಯ ದೇವ ಮಕ್ಕಳೇ. ಎದಕ್ಕಂದ್ರೆ ಆಯಮ್ಮಗ ಹೇಳ್ತದ ಹೋಗಿ ನಿನ್ನ ಗಂಡನ ಕರ್ಕೊಂಬ, ನಾನು ನೀರು ಕೊಡ್ತಂತಂದಾಗ ಆಯಮ್ಮ ಹೇಳಲ್ಲ ನನಗೆ ಗಂಡನಿಲ್ಲ ಅಂತ ಹೇಳ್ಬಾರ್ದು. ಎಸ್, ನೀನ್ ಹೇಳಿದ್ದು ನಿಜ. ಇಲ್ಲಿಗೆ 5 ಜನ ಇದ್ರು, ಆದ್ರೆ ಈಗ ಹೋಗ್ಬಿಡಿ ನಿನ್ನ ಗಂಡನ ಅಂತ. ಅಂದ್ರೆ ಟೋಟಲ್ 6 ಜನ ನಿಮ್ಮ ಜೀವಿತದಲ್ಲಿ ಪುರುಷರು ಬಂದು ಹೋಗ್ಯಾರ. ಆಯಮ್ಮನ ದಾಹ ತೀರಿಲ್ಲ ಮಾತು. ಆದ್ರೆ ಯೇಸು ಆಯಮ್ಮಗ ತೃಪ್ತಿಕರವಾದ ಜೀವದ ಜಲ ಕೊಟ್ಟು ಆಯಮ್ಮನ ಜೀವಿತ ಮುಗಿಸನ. ಬೈಬಲ್ ಹೇಳ್ತದೆ ಆಯಮ್ಮ ಸುವಾರ್ತೆ ಸಾರುವ ಸ್ತ್ರೀ ಆಗಿರುತ್ತೆ ಸುಖೇವ ಪಟ್ಟಣಕ್ಕೆ. ಅಲ್ಲಿ ಹೇಳೋದು ಸಾರಿ ಏನಾಗಳೆ ಆಯಮ್ಮನ ದಾಹ ತೀರೋದಕ್ಕೆ ಆಯಮ್ಮ ಸುವಾರ್ತೆ ಸಾರುವ ಸ್ತ್ರೀ ಆಗಲ್ಲ ಆ ಒಂದು ಗ್ರಾಮಕ್ಕೆ, ಆ ಪಟ್ಟಣಕ್ಕೆ. ಪ್ರಿಯ ದೇವ ಮಕ್ಕಳೇ, ಬಾವಿ ಆಳವಾಗೈತಿ. ಯಾವಾಗ ಆಯಮ್ಮನ ದಾಹ ತೀರ್ತಂದ್ರೆ ಬೈಬಲ್ ಹೇಳ್ತದೆ ಯೋಹನ ಬರೆಸುವಾರ್ತೆ 3ನೇ ಅಧ್ಯಾಯ ಓದಿ ಒಂದು ಸಾರಿ. ಯೋಹನ ಬರೆಸುವಾರ್ತೆ 3ನೇ ಅಧ್ಯಾಯ 1-2 ವಚನ ಓದಪ್ಪ. ಫರಿಸಾಯರಲ್ಲಿ ಯೆಹೂದ್ಯರ ಇಲಿ ಸಭೆಯವರಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನು ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ ಗುರುವೇ ನೀನು ದೇವರ ಕಡೆಗೆ ಬಂದ ಬೋಧಕನೆಂದು ನನಗೆ ಗೊತ್ತಾಯ್ತು. ನೀನು ಮಾಡುವಂತ ಈ ಸೂಚಕ ಕಾರ್ಯಗಳು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗುವುದಿಲ್ಲ ಎಂದು ಹೇಳಿದನು. ಅದಕ್ಕೆ ಯೇಸು ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಅಂದ್ರೆ ಗಟ್ಟಿಯಾಗಿ ಒಬ್ಬನು ಹೊಸದಾಗಿ ಹುಟ್ಟಲಾರ ಹೋದ್ರೆ ಏನ್ ಕಾಣಲ್ಲ ಅಂತೇಳ? ದೇವರ ರಾಜ್ಯವನ್ನು ಕಾಣಲಾರದಂತ. ಈ ಮಾತು ಯಾರು ಹೇಳಿದ್ರೆ, ಈ ಮಾತು ಯೇಸು ಕ್ರಿಸ್ತನು ಧರ್ಮಶಾಸ್ತ್ರವನ್ನು ತಿಳ್ಕೊಂಡಿರುವಂತ ಒಬ್ಬ ಬೋಧಕನಿಗೆ, ಪಾಸ್ಟ್ರಿಗಳತನ ನಿಕೋದೇಮ ಅನ್ನುವಂತ ಆತನು ಧರ್ಮಶಾಸ್ತ್ರ ಬೋಧಕನಾತನು, ಒಬ್ಬ ಸೇವಕನಾತನು. ಆತನಿಗೆ ಹೇಳ್ತಾನ ನೀನು ಮಾರು ಮನಸ್ಸು ಹೊಂದಿಯಾ ಅಂತ ಕೇಳಿದಂತೆ. ಯಾರನ್ನ ಕೇಳ್ತಾನೆ ಯೇಸು ಸ್ವಾಮಿ? ಪಾಸ್ಟ್ನ ಕೇಳ್ತಾನ, ಮಾರು ಮನಸ್ಸು ಹೊಂದಿಯಾ ಅಂತ ಕೇಳ್ತಾನ. ಏನ್ ಪ್ರಭು, ಆಲ್ರೆಡಿ ಧರ್ಮಶಾಸ್ತ್ರವನ್ನು ಪಾಠಿಸದಿನಿ, ಧರ್ಮಶಾಸ್ತ್ರ ಇನ್ನೊಬ್ಬರಿಗೆ ಬೋಧಿಸದಿನಿ, ಧರ್ಮಶಾಸ್ತ್ರವನ್ನು ಉಪದೇಶ ಮಾಡ್ತದಿನಿ, ಧರ್ಮಶಾಸ್ತ್ರ ಅಗ್ನಿಗಳನ್ನು ಕೈಕೊಂಡು ನಡೀತಿದ್ದೀನಿ, ನನಗೆ ಮಾರು ಮನಸ್ಸು ಹೊಂದಿ ಅಂತ ಕೇಳ್ತದೆ. ಅಂದ್ರೆ ಮಾರು ಮನಸ್ಸು ಅಂತಂದ್ರೆ ಜನರು ನೋಡುವ ರೀತಿಯಲ್ಲಿ ಬದುಕುವುದಲ್ಲ, ನಿನ್ನ ಒಳಗೆ ಮಾರು ಮನಸ್ಸು ಐತೆ ಅಂತ ಕೇಳಿರುತ್ತೆ. ಹಾಗಾಗಿ ಜನರು ನೋಡುವ ರೀತಿಯಲ್ಲಿ ಭಕ್ತಿ ಮಾಡೋದಲ್ಲ, ಜನರು ನೋಡ್ಲಾದ ಇರುವ ಸಮಯದಲ್ಲಿ ನಾವು ಭಕ್ತಿವಂತರಾಗಿರ್ತವಲ್ಲ, ಅದು ಮಾರು ಮನಸ್ಸಂತೆ. ಹಲ್ಲೆಲೂಯಾ. ಅದಕ್ಕೋಸ್ಕರವೇ ಈ ಸಮರದ ಸ್ತ್ರೀ ಏನಂತ ಗೊತ್ತಾ? ಮಾರು ಮನಸ್ಸು ಹೊಂದಳ. ಏನು ಕುಡಿಲಿಕ್ಕಾಗಿ? ನಿತ್ಯ ಜೀವದ ಜಲ ಕುಡಿಲಿಕ್ಕಾಗಿ. ನಾನು ಮಾರು ಮನಸ್ಸು ಹೊಂದಿದಾಗ ಮಾತ್ರ ಆ ಪವಿತ್ರವಾದ ದೇವರ ಸಂಗಡ ನಮಗೆ ಸಹವಾಸ ಇರ್ತದಂತೆ. ಇಲ್ಲದೆ ಹೋದ್ರೆ ಸಹವಾಸ ಕಟ್ಟಾಕತ್ ಮಾತು. ಅದಕ್ಕೋಸ್ಕರವೇ ರೂತು ಹೇಳ್ತಾನೆ, ರೂತನ ಬರೆದ ಪುಸ್ತಕದಲ್ಲಿ 2:9 ಸಾಲಿ, ರೂತು ಬರೆದ ಪುಸ್ತಕದಲ್ಲಿ 2:9 ವಚನದಲ್ಲಿ ಏನು ಹೇಳ್ತಾಳ? ವಚನ ಹೇಳ್ತಾನಪ್ಪಲ್ಲಿ 2:9 ನನ್ನ ಆಳುಗಳು ಕೊಯ್ಯುವುದಕ್ಕೋಸ್ಕರ ಯಾವ ಹೊಲಕ್ಕೆ ಹೋಗ್ತಾರೋ ಆ ಹೊಲಕ್ಕೆ ನೀನು ಹೋಗಮ್ಮ. ನಿನ್ನನ್ನು ಯಾರು ಮುಟ್ಟಬಾರದು. ನನ್ನ ಸೇವಕರಿಗೆ ಅಪ್ಪಣೆ ಕೊಟ್ಟಿದ್ದೇನೆ. ನಿನಗೆ ದಾಹವಾದರೆ, ನಿನಗೆ ನೀರಡಿಕೆ ಆದ್ರೆ ನನ್ನ ಆಳುಗಳು ನೀರು ಬಂದಿಟ್ಟಾರ, ಏನ್ ಮಾಡಿ ಬಂದು ನೀರು ಕುಡಿ ಅಂತ ಹೇಳ್ತಾರೆ. ಯಾರು ಹೇಳ್ತಾನ? ಒಬ್ಬ ವಿಧವೆ, ಒಬ್ಬ ಅನ್ಯ ದೇಶದ ಸ್ತ್ರೀ, ದೇವರನ್ನ ಅರಿಯದವಳು, ವೃತ್ತಳು, ಶಾಪಗ್ರಸ್ತಳು, ವಿಗ್ರಹಾರಾಧಕಳು. ಆದ್ರೆ ಆಯಮ್ಮ ಯಾವಾಗ ಗೋವಾಚನ ಹೊಲಕ್ಕೆ ಬಂದು ಆಯಮ್ಮ ಕರ್ತನನ್ನು ನಿಜವಾದ ದೇವರನ್ನ ಕಂಡುಕೊಂಡು, ಯಾಕೆ? ಮಾರು ಮನಸ್ಸು ಹೊಂದಿದ್ರು. ಅಲ್ಲೆಲ್ಲ ಸಾರಿ ಪ್ರಿಯ ದೇವರ ಮಕ್ಕಳೇ, ನೀನು ಹೆಂಗ ಬಂದಿಯಾ ಗೊತ್ತಿಲ್ಲ, ದೇವರ ಸಂಧಾನಕ್ಕೆ ಹೆಂಗ ಬಂದಿಯಾ ಗೊತ್ತಿಲ್ಲ, ಆದ್ರೆ ನಿನಗೆ ಗೋವಾಚನ ಹೇಳುವ ರೀತಿಯಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀನು ನನ್ನ ಆಳುಗಳ ಸಂಗಡ ಹೋಗಿ ನೀರು ಕುಡಿ. ಎದಕ್ಕಂದ್ರೆ ಆಳುಗಳು ಯಾರು ನೀರು ಕುಡಿಬೇಕು? ಯಜಮಾನನು ಯಾರು ತಂದಿಡ್ದ ನೀರು ಎಲ್ಲ ಯಜಮಾನ ಯಾರ ಹೊಲದಲ್ಲಿ ಕೆಲಸ ಮಾಡ್ತಾರ ಅವ್ರಿಗೆ ಹಕ್ಕಿರ್ತದ. ಅನ್ಯ ದೇಶದವರಿಗೆ, ಅನ್ಯ ಜನರಿಗೆ, ಶಾಪಗ್ರಸ್ತ ಸ್ತ್ರೀಗೆ, ಇಗೋ ವಿಧಿ ವೇಳೆಗೆ ಅಸಲು ಅವಕಾಶ ಇಲ್ಲ. ಆದ್ರೆ ದೇವರು ಕರುಣಾಮಯನು, ದೇವರು ಕನಿಕರ ಉಳ್ಳ ದೇವರು. ಅದಕ್ಕೋಸ್ಕರವೇ ಆಯಮ್ಮನ್ನ ಸೇರಿಸಿಕೊಳ್ತಾರೆ ಮಾತು. ಹಲ್ಲೆಲೂಯಾ. ಅದಕ್ಕೋಸ್ಕರವೇ ಬಾವಿ ಆಳವಾಗೈತಿ, ಆದ್ರೆ ಆ ನೀರಿನ ದಾಹ ತೀರ್ಬೇಕಂದ್ರೆ ಯೇಸುವೆ ಜೀವದ
ಜಲ ಮಾತು. ಮೊದಲನೇ ಬಾವಿ ಆಳವಾಯಿತು. ಎರಡನೇ ಬಾವಿ ನೋಡ್ರಿ ಪರಮಗೀತೆಯಲ್ಲಿ ಹೇಳ್ತಾರ ಮಾತು, ಮುಚ್ಚಿ ಹಾಕಿದ ಬಾವಿ ಅಂತೆ. 4ನೇ 12ನೇ ವಚನ ಓದ್ರಿ ಒಂದ್ಸಾರಿ. 4:12. ನನ್ನ ಪ್ರಿಯಳು ನನ್ನ ಮೊದಲಿಗಿತ್ತಿಯೇ ಅಗುಳಿ ಹಾಕಿದ ಉದ್ಯಾನ ಹಾ ಬೇಲಿಯೊಳಗಿನ ಬುಗ್ಗೆ ಹಾ ಮುಚ್ಚಿ ಮುದ್ರಿಸಿದ ಬಾವಿಯಾಗಿದ್ದಾಳೆ. ಏನಾಗೈತಂತೆ ಬಾವಿ? ಅದು ಮುಚ್ಚೋಗೈತಂತೆ ಬಾವಿ. ನೋಡ್ರಿ ಕೆಲವು ಬಾವಿಗಳು ಇವಾಗ ಇಲ್ಲ ಬಿಡು, ಅವಾಗೆಲ್ಲ ಬಾವಿಗಳು ಬಹಳ ಇದ್ವು. ಊರು ಐತಂದ್ರೆ ಅಲ್ಲಿ ಬಾವಿ ಇರ್ತದಂತ ಲೆಕ್ಕ ಮಾತು. ಎದಕ್ಕಂದ್ರೆ ನೀರೆಲ್ಲ ಕುಡಿಯೋದು ಬಾವಿ ನೀರೇ. ಅದಕ್ಕೋಸ್ಕರವೇ ಈಗ ಎಲ್ಲ ಕೆಲವೆಲ್ಲ ಬೋರ್ವೆಲ್ ಹಾಕಿದಕ್ಕೋಸ್ಕರ ಬಾವಿಯನ್ನು ಮುಚ್ಚಾಕಿಬಿಟ್ರು ಮಾತು. ಆದ್ರೆ ಇಲ್ಲಿ ಬೈಬಲ್ ಹೇಳ್ತದೆ ನೋಡ್ರಿ, ಮುಚ್ಚಿ ಹಾಕಿದ ಬಾವಿ. ಪರಮಗೀತೆಯಲ್ಲಿ 4:12 ಸೊಲೊಮೋನನ ಏನ್ ಬರೀತಾರೆ ಅಂತಂದ್ರೆ, ನನ್ನ ಪ್ರಿಯಳೇ ನನ್ನ ಮೊದಲಿಗಿತ್ತಿಯೇ ಅಗುಳಿ ಹಾಕಿದ ಉದ್ಯಾನ ಬೇಲಿ ಒಳಗಿನ ಬುಗ್ಗೆ ಮುಚ್ಚಿ ಮುದ್ರಿಸಿದ ಬಾವಿ ಆಗಿದ್ದಾರೆ ಅಂತ. ಅಂದ್ರೆ ಬಾವಿ ಐತಿ, ಆದ್ರೆ ಬಾವಿ ಏನಾಗೈತಿ? ಮುಚ್ಚೇ ಬಿಟ್ಟತ್ ಮಾತು. ಬಾವಿ ಐತಿ, ಒಂದು ವೇಳೆ ನೀರು ಇದಾವ, ನೀರು ಉಪಯೋಗಿಸಲಿಲ್ಲ ಅಂತಂದ್ರೆ ಏನಂತ ಗೊತ್ತಸಲಿ, ಬಾವಿಯ ನೀರು ಜೀವದ ಜಲ ಉಕ್ಕುತ್ತಾ ಇದ್ರು, ಉಪಯೋಗಿಸಲಾರದೆ ಹೋದ್ರೆ ಖಚಿತವಾಗ್ಲೂ ಕೆಟ್ಟೋಗ್ತವ ನೀರು. ನಿಮಗೆ ಗೊತ್ತು. ಅದೇ ರೀತಿಯಾಗಿ ನಿನ್ನ ಜೀವಿತ, ನಿನಗೆ ಕೊಟ್ಟಿರುವ ಜ್ಞಾನ, ತಲಂತು, ವರಗಳು, ಆಲೋಚನೆ, ಬಲ, ಶಕ್ತಿ ದೇವರಿಗೆ ಉಪಯೋಗಿಸಲಿಲ್ಲ ಅಂತಂದ್ರೆ ಖಚಿತವಾಗ್ಲೂ ನಿನ್ನ ಸೈತಾನನು ಮುಚ್ಚಿ ಹಾಕ್ತಾನಂತೆ. ಅರ್ಥ ಮಾಡಿ. ಹಲ್ಲೆಲೂಯಾ. ನೀನ್ ದೇವರಿಗೆ ಉಪಯೋಗ ಪಡಲಿಲ್ಲ ಅಂದ್ರೆ ಖಚಿತವಾಗ್ಲೂ ಲೋಕ ಉಪಯೋಗ ಬರ್ತದೆ ನನ್ನ. ಅದಕ್ಕೋಸ್ಕರ ಬಾವಿ ಐತಿ, ಏನಾಯ್ತದು? ಮುಚ್ಚಿ ಹಾಕಲ್ಪಟ್ಟಿದೆ. ಅಂದ್ರೆ ಅಪವಿತ್ರವಾಗಿ ಮಾತು. ಪ್ರಕಟಣೆ ಗ್ರಂಥ 22:1 ಸಾರಿ, ಅಪವಿತ್ರವಾಗಿರುವಂತದ್ದು ಎಲ್ಲೈತಿ? ಪ್ರಕಟಣೆ 22:1. ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವ ಜಲದ ನದಿಯನ್ನು ನನಗೆ ಏನ್ ಮಾಡಿದನು? ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯದಾತನ ಸಿಂಹಾಸನದಿಂದ ಎಲ್ಲಿ ನಿಂಚದು? ಯಜ್ಞದ ಕುರಿಯದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಆ ನದಿ ಉಭಯ ಪಾರ್ಶ್ವಗಳಲ್ಲಿ ಜೀವ ವೃಕ್ಷವಿತ್ತು. ಅದು ತಿಂಗಳಿಗೆ ಏನಾಗ್ತಿತ್ತು? ಅದು ಫಲವನ್ನು ಫಲಿಸ್ತಾ ಇತ್ತು. 12 ತರದ ಫಲಗಳನ್ನು ಕೊಡುತ್ತದೆ. 12 ತರದ ಫಲ ಬಿಡ್ತಾ ಇತ್ತು. ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೂ ಪ್ರಯೋಜನವಾಗಿದೆ. ಸಾಕಪ್ಪ, ಇನ್ನು ಬೇಕಾದಷ್ಟೇ ಐತೆ, ಆಮೇಲೆ ಓದ್ಕೊಳ್ರಿ, ಎಲ್ಲರೂ ಕೇಳಿಸ್ಕೊಡ್ರಿ. ಆದ್ರೆ ಒಂದು ನದಿ ಐತಿ, ಆ ನದಿ ನೀರು ಹರಿದು ಬಂದ್ರೆ, ಆ ನದಿ ನೀರಿಂದ ಹರಿದು ಬಂದು ಫಲ ಫಲಿಸುವ ಹಾಗೆ ಒಂದು ಮರ ಐತಿ, ಅದು ಜೀವ ವೃಕ್ಷದ ಮರ. ಅದು ತಿಂಗಳಿಗೆ ಒಂದ್ಸಾರಿ ಫಲ ಕೊಡ್ತದ. ಒಂದು ವರ್ಷಕ್ಕೆ ಎಷ್ಟು ತಿಂಗಳು? ನಮಗೆ 12 ತಿಂಗಳು. ಒಂದೊಂದು ವರ್ಷಕ್ಕೆ ಒಂದೊಂದು ಫಲ ಕೊಡದಂತ. ಅದರ ಎಲೆಗಳಾಗ್ಲಿ, ಅದರ ಹೂಗಳಾಗ್ಲಿ, ಅದರ ಹಣ್ಣುಗಳಾಗ್ಲಿ, ಪ್ರತಿಯೊಂದು ಔಷಧಕ್ಕೆ ಉಪಯೋಗ ಮಾಡ್ತಾರೆ. ಇದೆಲ್ಲ ಟೋಟಲ್ ಹೇಳ್ಬೇಕಂದ್ರೆ ಯೇಸು ಕ್ರಿಸ್ತನೇ ಸಮಸ್ತವು ಅಂತ ಅರ್ಥ ಮಾತು. ಹಲ್ಲೆಲೂಯಾ. ಸಾರಿ ನೋಡ್ರಿ. ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವ ಜಲದ ನದಿಯನ್ನು ನನಗೆ ತೋರಿಸಿದ ಅಂತ ಹೇಳ್ತಾರೆ. ಹೆಂಗೈತೆ ಅದು? ಸ್ಫಟಿಕದಂತೆ ಐತೆ. ಸ್ಫಟಿಕ ಅಂತ ಗೊತ್ತಾ? ಇದು ಗಾಜು ಮಾತು. ಇದು ಹೆಂಗೈತಿದು? ಗಾಜು. ಇದರಲ್ಲಿ ಏನು ಒಯ್ದು ಕೂಡ ಏನ್ ಕಾಣ್ತದೆ? ನಮಗೆ ಕೊಲ್ಲ ಹಾಕಿದ್ರು ಒಳಗಡೆ ಕೊಲ್ಲಿಟ್ರು ಕಾಣ್ತದೆ, ನೀರ್ ಹಾಕಿದ್ರು ನೀರ್ ಕಾಣ್ತಾವ. ಸ್ಫಟಿಕದಂತೆ ಐತೆ ಆ ನದಿ. ಹೇಗೈತೆ ಅದು? ಸ್ಫಟಿಕದಂತೆ. ಅಂದ್ರೆ ಅರ್ಥ ಏನ್ ಗೊತ್ತಾ? ನೀರು ಹರಿತಾ ಇದ್ರೆ ಒಂದ್ ವೇಳೆ ನಮ್ಮ ಮುಖ ಕಾಣೋದಿಲ್ಲ, ಆದ್ರೆ ಅಲ್ಲಿ ಪರಲೋಕದಲ್ಲಿ ನದಿ ಐತೆ, ಆ ನೀರು ಹರಿತಾ ಇದ್ರೆ ಗಾಜಿನ ತರ ಇರ್ತದೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಹೇಳ್ತಾರೆ ಸ್ಫಟಿಕದಂತೆ ಇದ್ದಂತೆ ಆ ನದಿ. ಆ ನದಿ ನೀರು ಆದ್ರೆ ಜೀವ ವೃಕ್ಷದ ಫಲ ಬಿಡುತ್ತಂತೆ. ನಿನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನ ಅನ್ನುವ ಜೀವ ಜಲ ನಿನ್ನೊಳಗಿಂದ ಹರಿದು ಮುಂದಕ್ಕೆ ಹೋದ್ರೆ ನೀನು ಆ ರೀತಿ ಇರ್ತಿ ಅಂತ ಅರ್ಥ ಮಾಡು. ಮುಚ್ಚಿ ಹಾಕಿದ ಬಾವಿ ತರ ಇರಂಗಿಲ್ಲ. ಮುಚ್ಚಿ ಹಾಕಿದ ಬಾವಿ ಬಾವಿ ಐತಿ, ಆದ್ರೆ ಮುಚ್ಚಿ ಹಾಕ್ಬಿಟ್ರ ಏನ್ ಪ್ರಯೋಜನ? ಸರಿ, ಜೀವ ಐತಿ, ಶಕ್ತಿ ಐತಿ, ಬಲ ಐತಿ, ಜ್ಞಾನ ಐತಿ, ಎಲ್ಲ ಐತಿ, ಉಪಯೋಗ ಇಲ್ಲದಂತ ಮನುಷ್ಯನಾಗ್ಬಿಟ್ಟಿವಿ ಒಂದೊಂದ್ ಸಾರಿ. ಅದಕ್ಕೋಸ್ಕರ ಬೈಬಲ್ ನಲ್ಲಿ ಏನಂತ ಹೇಳ್ತಾರೆ? ಅಪವಿತ್ರವಾಗಿ ಐತಂತೆ ಆ ಬಾವಿ, ಮುಚ್ಚಿ ಹಾಕಿ ಐತಂತೆ. ಅನೇಕ ಯವನಸ್ಥರು, ಯವನ ಸ್ತ್ರೀಯರು ಅಪವಿತ್ರವಾಗಿಬಿಟ್ರ ಮಾತು. ಬಾವಿ ಐತಿ, ಉಪಯೋಗ ಇಲ್ಲ ಅಸಲಿ. ಬಹಳ ಸಲ ಏನಂತಂದ್ರೆ ಗೊತ್ತಾ? ಏನ್ ಮಾಡ್ತೀವಿ ಹುಡುಗನ ಒಳ್ಳೇನಪ್ಪ ಅಂದ್ರೆ ಕರೆಕ್ಟ್ ಸಗಲ ಬಂದ್ಬಿಡೇನಂತ
ಹುಡುಗಿ ಒಳ್ಳೆಯಪ್ಪ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತೇನೋ ಐದ ಬಾವಿ ಐತಿ ನೀರದವ ಎಲ್ಲ ಕೆಟ್ಟ ಉಪಯೋಗ ಇಲ್ಲ ಅಸಲಿ ಕುಡಿಯಕ್ ಬರಾಕಲಿಸ್ಲಿ ಏನಾಗ್ಯಾವ ಉಪಯೋಗಿಸಲಾರ್ದ ಕೆಟ್ಟ ಹೋಗ್ಬಿಟ್ಟ ನೀರು. ನಿಮ್ ಜೀವಿತ ಕೂಡ ಹಂಗೆ ಆಯ್ತು ಒಂದು ವೇಳೆ ಅದಕ್ಕೋಸ್ಕರ ಬದಲಾಗು. ಬೈಬಲ್ ನಲ್ಲಿ ಮಣ್ಣು ಹಾಕಿದ ಬಾವಿ ಐತಂತೆ. 26-15 ವಚನ ಓದ ಆದಿಕಾಂಡ. ಮಣ್ಣು ಹಾಕಿದ ಬಾವಿ 26-15 ಓದಪ್ಪ ಸಾರಿ. ಮಣ್ಣು ಹಾಕಿದ ಬಾವಿ ಆದಿಕಾಂಡ. ಅಬ್ರಹಾಮನ ಸೇವಕರು ಅಬ್ರಹಾಮನ ಕಾಲದಲ್ಲಿ ತೋಡಿದ್ದ ಬಾವಿಗಳನ್ನು ಫಿಲಿಷ್ಟಿಯರು ಮಣ್ಣು ಹಾಕಿ ಮುಚ್ಚಿದ್ದರು. ಏನಾಕಿ ಮುಚ್ಚಾರಂತೆ? ಫಿಲಿಷ್ಟಿಯರ್ ಕೆಲಸ ಏನಲ್ಲ ಬೈಬಲ್ನಾಗ ಯಾವಾಗಲೂ ಫಿಲಿಷ್ಟಿಯರು ವಿರುದ್ಧವಾಗಿ ಯುದ್ಧ ಮಾಡೋದು. ದಾವೀದನಿಗೆ ಇಸ್ರಾಯೇಲ್ಗೆ ಯುದ್ಧ ಮಾಡೋದು ಒಂದು ಕೆಲಸ. ಯಾರಾದ್ರೂ ಅಭಿವೃದ್ಧಿ ಆದ್ರೆ ಹೊಟ್ಟೆ ಕಿಚ್ಚು ಪಡುವ ಕೆಲಸ, ಯಾರಾದ್ರೂ ಮುಂದಕ್ಕೆ ಹೋದ್ರೆ ಹಿಂದೆ ಕಳ್ಕೊಂಡು ಬಂದು ನಾಶ ಮಾಡುವ ಕೆಲಸ. ಫಿಲಿಷ್ಟಿಯರ್ ಎಲ್ಲಿ ನೋಡಿದ್ರು ಬರೇ ಅಡ್ಡ ಬಂದ್ರೆ ಹೊರತಾಗಿ ಉದ್ಧಾರ ಮಾತ್ರ ಯಾರನ್ನ ಮಾಡಿರುತ್ತೆ. ಬೈಬಲ್ ಹೇಳ್ತದೆ ಅಬ್ರಾಮನು ತೋಡಿಸಿದ ಬಾವಿ ಇಸಾಕನ ಮತ್ತೆ ತೋಡಿಸುವಾಗ ಏನ್ ಮಾಡಿರುತ್ತೆ ಇವರು ಮಣ್ಣಾಕಿ ಮುಚ್ಚಿರುತ್ತೆ. ಬಾವಿನ ಮಣ್ಣಾಕಿ ಮುಚ್ಚಬಾರದು ಮಾತು ಉಪಯೋಗಿಸ್ಕೊಳ್ಬೇಕ ನೀರ್ನ. ನಿನಗೆ ಜ್ಞಾನ ಇದ್ರೆ ಹಂಗೇನೆ ಯವನಸ್ಥರಾಗ್ಲಿ ದೊಡ್ಡರಾಗ್ಲಿ ಸರಳ ಪ್ರತಿಯೊಬ್ಬರಾಗ್ಲಿ ನೀವು ಉಪಯೋಗಕರವಾಗಿರ್ಬೇಕು ದೇವರಿಗೆ ಆಗ್ಲಿ ದೇವರ ರಾಜ್ಯಕ್ಕಾಗಲಿ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಂತೆ. ಮಣ್ಣಾಕಿ ಮುಚ್ಚಿದ್ರೆ ಪ್ರಯೋಜನ ಯಾರಿಗೆ ಪ್ರಯತ್ನಿಸಲಿ, ಯಾರಿಗೆ ಪ್ರಯೋಜನಿಸಲಿ? ಜೀವಿತ ಎಲ್ಲ ಇದೆ ಆದ್ರೆ ನೀನು ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಅರ್ಥ ಮಾತು. ನೋಡ್ರಿ ಮಣ್ಣಾಕಿ ಮುಚ್ಚಿರುತ್ತೆ. ಅಸಲಿ ಇಸಾಕ ಬಾವಿ ಅದಕ್ಕೆ ತೋರಿಸೋದು ಗೊತ್ತಾ? ಈತನಿಗೆ ಕುರಿಗಳಿದಾವ, ಈತನಿಗೆ ಮನುಷ್ಯರದಾರ, ಈತನು ತೋಟ ಮಾಡ್ಬೇಕಂತ ಪಶುಗಳು ಕಾಯ್ತದ, ಇವ್ರಿಗೆಲ್ಲ ನೀರು ಬೇಕಂದ್ರೆ ಬಾವಿ ತೋಡ್ಬೇಕು. ಆ ಬಾವಿಯನ್ನು ಅವು ಬೇರೆದಲ್ಲ ಅಸಲಿ ಅವ್ರ ತಂದೆ ಅಬ್ರಾಹ್ಮನ್ ತೋರಿಸಿರೋ ಬಾವಿಗಳೇ ಮಣ್ಣಾಕಿ ಮುಚ್ಚಿರೋ ಮತ್ತೆ ತೋರ್ಸರ ಇವ್ರ ಕೆಲಸ ಮಾತ್ರ ಮಾಡಿಬಿಡ್ಬಾರ್ದು. ಮಣ್ಣಾಗ್ತದ ಮಾತು. ಪ್ರಿಯ ಅಜ್ಜರ ಮಕ್ಕಳೇ, ನೀನು ಅಭಿವೃದ್ಧಿ ಆಗ್ತದೆಯಾ, ಬೆಳಿತಾ ಇದೆಯಾ ಆತ್ಮಿಕವಾಗಿ, ನೀನು ಚೆನ್ನಾಗಿ ಇದೆಯಾ, ನಿನ್ನನ್ನು ಯಾರಾದ್ರೂ ಮಣ್ಣಾಕಿ ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರ ಭಯ ಪಡ್ಬೇಡ, ಮತ್ತೆ ಇನ್ನೊಂದ್ ಕಡೆ ಹೋಗಿ ತೋಡು. ಅಲ್ಲಿ ಹೇಳೋದು ಸಾರಿ ನಿನ್ನ ದೇವರು ಆಶೀರ್ವಾದ ಮಾಡೇ ಮಾಡ್ತಾರೆ ಮಾತು. ಒಂದ್ಸಾರಿ ಪ್ರಯತ್ನ ಪಟ್ಟು ಸೋತ್ಬಿಟ್ಟಿಯಾ, ಆ ಕೆಲಸ ಮಾಡಿ ಆ ಬಿಸ್ನೆಸ್ ಮಾಡಿ ಸೋತೋಗ್ಯಾ, ಭಯಪಡಬೇಡ, ನಿನ್ ಸಂಗಡ ದೇವರು ಇದ್ದಾರೆ, ಮತ್ತೆ ಇನ್ನೊಂದ್ಸಾರಿ ಪ್ರಯತ್ನ ಮಾಡು. ಅಲ್ಲೆಲ್ಲೂಯ್ಯ. ನಾವು ಈ ಬಲ್ಬ್ ನೋಡ್ತಾ ಇದೀವಲ್ಲ, ಈ ಬಲ್ಬ್ ಥಾಮಸ್ ಅಲ್ವಾ ಎಡಿಸನ್ ಕಂಡಿದ್ರಂತ 10,000 ಸಾರಿ ಪ್ರಯತ್ನ ಮಾಡಿರಂತೆ. ಎಷ್ಟು ಸಾರಿ? ನಾವಾದ್ರೆ ಒಂದ್ಸಾರಿ ಟ್ರೈ ಮಾಡ್ತೀವಿ, ಯಾರ ನೋಡಿ ಕೈ ಹಾಕಂದ್ರೆ ಹೋಗ್ಬಿಟ್ಟು ನಮ್ಗೆ ಎಂತ ಕುಂತ್ಕೊಳ್ಬೇಕು. ಒಂದೇ ಸಾರಿಗೆ ನಾವು ಬಾಡಿ ಹೋಗ್ಬಿಡ್ತೇವೆ ನಮಗ. ಆದ್ರೆ 10,000 ಸಾರಿ ಕೂಡ ಫೇಲ್ ಆದ್ರೆ ಏನ್ ಮಾಡಿಲ್ಲ ಅಂತ ಗೊತ್ತಾ? ಸೋತುಗಳಂತೆ. 10,000 ಸಾರಿ ಆದ್ರೆ ಇನ್ನೊಂದ್ ಸಾರಿ ಪ್ರಯತ್ನ ಮಾಡತ್ತೆ, ಸಕ್ಸಸ್ ಆಯ್ತಂತೆ. ಚಗಳ ತಗೊಳ್ಳ. ಅಲ್ಲೆಲ್ಲೂಯ್ಯ. ನಿಮ್ ಜೀವನ ಮಣ್ಣಾಕ ಮುಚ್ಚಲಿಕ್ಕೆ ಅನೇಕ ಇರ್ಬೋದು, ಆದ್ರೆ ನೀನ್ ಪ್ರಯತ್ನ ಮಾತ್ರ ಏನ್ ಮಾಡ್ಬೇಡ, ಬಿಡಕ್ ಹೋಗಲ್ಲ. ಮತ್ತೆ ಮಾಡು, ಮತ್ತೆ ಟ್ರೈ ಮಾಡು. ನಿನ್ಗೆ ಏನ್ ದೇವ್ರು ಕೊಟ್ಟಿದ್ದಾರೆ ಮತ್ತೆ ಉಪಯೋಗಿಸು. ನಿನ್ನನ್ನು ಸಕ್ಸಸ್ ದೇವ್ರು ಮಾಡ್ತಾರೆ. ಅಲ್ಲೆಲ್ಲೂಯ್ಯ. ನೋಡ್ರಿ, ನಿನ್ನ ಜೀವನ ಇನ್ನೊಬ್ಬರಿಗೆ ಉಪಯೋಗ ಆಗ್ಬೇಕ ಹೊರತಾಗಿ ಉಪಯೋಗದಂತ ಜೀವನ ಜೀವಿಸಬಾರದಂತೆ. ನಿನ್ನ ಜ್ಞಾನ ಆಗ್ಲಿ, ನಿನ್ನ ಕುಟುಂಬ ಆಗ್ಲಿ, ನಿನ್ನ ಹಣ ಆಗ್ಲಿ, ನಿನ್ನ ಕೆಲಸ ಆಗ್ಲಿ, ಪ್ರತಿಯೊಂದು ಏನಾಗ್ಬೇಕು? ಉಪಯೋಗ ಆಗ್ಬೇಕು. ಪ್ರಿಯ ಮಕ್ಕಳೇ, ಬೈಬಲ್ ಅಲ್ಲಿ 2 ತರ ನೀರು ಅಂತ ಮಾತು. ಒಂದು ತೊಳ್ಕೊಳ್ಳುವಂತದ್ದು ನೀರು, ಎರಡನೇದು ಕುಡಿಯುವಂತ ನೀರು. ಕುಡಿದ್ರೆ ಜೀವ ಇರ್ತದೆ, ತೊಳ್ಕೊಂಡ್ರೆ ಶುದ್ಧವಾಗಿರ್ತೀವಿ. ಇನ್ನೊಂದು ವಾಕ್ಯ ನೀನ್ ಜೀವಿಸುವಾಗ ಪವಿತ್ರಾತ್ಮನನ್ನು ನೀನ್ ಯಾವಾಗಲೂ ದುಃಖ ಪಡಿಸಲಾದೆ ಈ ಲೋಕದಲ್ಲಿ ಜೀವನ. ನೀನ್ ಶುದ್ಧವಾಗಿರ್ಬೇಕಾ? ದೇವರ ವಾಕ್ಯ ಹೇಳುವಾಗ ನಿನ್ನನ್ನು ಸರಿ ಮಾಡಿದ ಒಬ್ರು ಸೇವಕರು ಸ್ಟೇಟ್ಮೆಂಟ್ ಈಗ ಕೊಟ್ಟರ ಮಾತು. ನೀರು ದೇಹವನ್ನು ಶುದ್ಧ ಮಾಡ್ತದಂತೆ. ಎಲ್ಲರೂ ಶುದ್ಧ ಮಾಡ್ತದೆ, ಹೌದಲ್ವಾ? ನೀರು ಇದ್ದಿದ್ರೆ ಒಂದು ಈಗಿನ ಕಾಲದಲ್ಲಿ ಬಿಸಿಲು ಕಾಲ, ಇವಾಗ ಹೆಚ್ಚು ನೀರು ಮಾತು. ಊಟ ಕಡಿಮೆ ಇದ್ರೆ ಚಿಂತೆಲ್ಲ ನೀರು ಬೇಕಂತ ಮಾತು. ಅದಕ್ಕೋಸ್ಕರ ಅವೆಲ್ಲ ಏನ್ ಮಾಡ್ತಾರ, ಮದುವೆ ಒಂದು ಫಂಕ್ಷನ್ಗಳಲ್ಲಿ ಹೆಚ್ಚು ನೀರು ಖರ್ಚಾದಷ್ಟು ಆಹಾರಗಳ ಖರ್ಚಾಗಲ್ಲ ಈ ಬಿಸಿಲು ಕಾಲದಲ್ಲಿ. ಅದಕ್ಕೋಸ್ಕರವೇ ನೀರು ದೇಹವನ್ನು ಶುದ್ಧ ಮಾಡ್ತದಂತೆ, ಆದ್ರೆ ಕಣ್ಣೀರು ನಿನ್ ಹೃದಯವನ್ನು ಶುದ್ಧ ಮಾಡ್ತದಂತೆ, ನಿನ್ ಮನಸ್ಸನ್ನು ಶುದ್ಧ ಮಾಡ್ತದಂತೆ. ಕಣ್ಣೀರು ಏನ್ ಮಾಡ್ತದಂತೆಪ್ಪ? ಯಾವತ್ತನ ಹತ್ತೀರಾ? ಯಾವತ್ತನ ಹತ್ತು ನೀನ್ ಪ್ರಾರ್ಥನೆ ಮಾಡಿದ್ರೆ ನಿನ್ ಮನಸ್ಸು ಶುದ್ಧವಾದದಂತೆ, ನಿನ್ ಕಣ್ಣೀರು ನಿನ್ ಹೃದಯ ಶುದ್ಧ ಮಾಡ್ತದಂತೆ. ನೀರು ಏನ್ ಮಾಡ್ತದ? ನಿನ್ನ ದೇಹವನ್ನು ಶುದ್ಧ ಮಾಡ್ತ, ಅಂದ್ರೆ ತೊಳಿತತ್ ಮಾತು. ಆದ್ರೆ ಯೇಸುವಿನ ರಕ್ತ ಸಕಲ ಜನರ ಪಾಪವನ್ನು ಶುದ್ಧ ಮಾಡ್ತದೆ. ಅಲ್ಲೆಲ್ಲೂಯ್ಯ. 2-3 ಏನು? ಒಂದು ನೀರು ನಿನ್ನ ದೇಹವನ್ನು ಶುದ್ಧ ಮಾಡ್ರೆ, ಕಣ್ಣೀರು ನಿನ್ನ ಹೃದಯವನ್ನು ಶುದ್ಧ ಮಾಡ್ರೆ, ಯೇಸುವಿನ ರಕ್ತ ಸಕಲ ಪಾಪ ಜನರ ಪಾಪ ಏನ್ ಮಾಡ್ತದಂತೆ? ಶುದ್ಧ ಮಾಡ್ತದಂತೆ. ನೀನು ಆತನ ಬಳಿಗೆ ಬರೋದು ಬಿಟ್ಬಿಟ್ಟು, ಜೀವ ಜಲದ ಬಳಿಗೆ ಬರೋದು ಬಿಟ್ಬಿಟ್ಟು, ನಿನ್ಗೋಸ್ಕರ ನೀನೇ ಏನೋ ಪ್ರಯತ್ನ ಮಾಡ್ತದೇನೋ, ನನಗೆ ಹಿಂಗಾದ್ರೆ ಬೇಸರತನೋ, ಹಿಂಗಾದ್ರೆ ಬೇಸರತನೋ, ಹಿಂಗಾದ್ರೆ ಬೇಸರತ ಅಂತ ನೀನ್ ಯಾವತ್ತೂ ದೇವನ್ ಬಿಟ್ಟು ದೂರ ಹೋಗ್ಬೇಡ. ಸಾರು ಕೇಳಿದಂತೆ ಸಾಲೆಗ ಆ ಸತ್ಯಕ್ಕೆ ಮತ್ತು ಭ್ರಮೆಗೆ ಏನು ಕಾರಣ ಹೇಳ್ರಿ ಅಂತ ಹೇಳುತ್ತೆ ಸ್ಕೂಲ್ನಾಗ. ಸತ್ಯಕ್ಕೆ
ಭ್ರಮೆ. ಭ್ರಮೆ ಅಂದ್ರೇನು, ಸತ್ಯ ಅಂದ್ರೇನು ಅಂತ. ಅವಾಗ ಒಬ್ಬ ನಿಂತ್ಕೊಂಡು, ಸಾರ್ ನಾನು ಹೇಳೇನು ಸಾರ್ ಅಂತ. ಹೇಳಿ, ಬಹಳ ಜ್ಞಾನವಂತಿದ್ದೇನೆ ಸಾರ್, ಏನ್ ಹೇಳ ಅಂತ. ಹೇಳ ಅಂತಂತೆ. ಸಾರ್ ಸತ್ಯ ಏನ್ ಹೇಳ ಅಂದ್ರೆ, ನೀವು ಪಾಠ ಮಾಡ್ತಿದ್ರಲ್ಲ ಸಾರ್, ಅದು ಸತ್ಯ ಸಾರ್ ಅಂತಂತೆ. ಎಲ್ಲರೂ ಚಪಳೆ ತಟ್ಟೆ, ಎಲ್ಲರೂ ಚಪಳೆ. ಮತ್ತೆ ಭ್ರಮೆ ಅಂತ ಏನು, ನೀವು ಪಾಠ ಹೇಳ್ತಾ ಇದ್ರಿ ಅಂತ ನಾವು ಕೇಳ್ತದ ಕಲ್ತಿದ್ವಿ ಸರ್, ಅದು ಭ್ರಮೆ ಅಂತ ಹೇಳಿದ್ವಿ. ಒಂದು ವೇಳೆ ನೀವು ನಾನು ಕೂತ್ಕೊಂಡ್ರೆ ನಾನು ಏನ್ ಮಾಡಕ್ ಆಗ್ತದೆ ಅಲ್ದಲ್ರಿಯ? ಫಸ್ಟೇ ನೀನ್ ಹೇಳ್ತದೆಯಲ್ಲ, ನೀನು ಹೇಳ್ತದ ಸತ್ಯ, ಆದ್ರೆ ನಾವು ಕೇಳ್ತದಿಲ್ಲ ಅಂತ ಅನ್ಕಂತದೆಯಲ್ಲ, ನಾನ್ ಏನ್ ಮಾಡಕ್ ಆಗ್ತದೆ? ವಾರ ವಾರ ಗೋಲ್ಸಿ ನಿನ್ ಚಿನ್ನ ಸರಿ ಮಾಡಿಕೊಳ್ಳಿಲ್ಲ ಅಂದ್ರೆ, ನೀನ್ ಅಪವಿತ್ರವಾಗಿ ಜೀವಿಸಿದ್ರೆ ನಾನು ಏನ್ ಮಾಡಕ್ ಆಗ್ತಲ್ಲ. ಒಂದು ವೇಳೆ ನಾನು ಭ್ರಮೆ ಅನ್ಕೊಂಡ್ರು ಪರವಾಗಿಲ್ಲ, ಆದ್ರೆ ನೀನು ಭ್ರಮೆಯಲ್ಲೇ ಬದುಕಿ ನರಕದ ಪಾಲಾಗಬೇಡ ಅಷ್ಟೇ. ಅಲ್ಲಿ ನಾನ್ ಭ್ರಮೆ ಅನ್ಕೊಂಡ್ರು ಪರವಾಗಿಲ್ಲ, ನೀನ್ ನನ್ನನ್ನು ನಂಬಿದ್ರು ಪರವಾಗಿಲ್ಲ, ನೀನ್ ನರಕದ ಪಾಲಾಗಬಾರ್ದು. ಎದಕ್ ಗೊತ್ತಾ? ಮನುಷ್ಯನ ಜೀವನ ಈ ಲೋಕದಲ್ಲಿ ಸ್ವಲ್ಪ ವರ್ಷ. ಒಬ್ಬ ಗುರು ಒಬ್ಬ ಅವ್ರ ಸಾಧು ಗುರುಗಳು ಹೇಳ್ತಿದ್ರಲ್ಲ, ಹರಡಿದ ಹೂವ ಬಾಳ್ಬೇಕಂತೆ, ಕಟ್ಟಿದ್ದು ಬೀಳ್ಬೇಕಂತೆ, ಹುಟ್ಟಿದ್ದು ಹೇಳಿದ್ರಲ್ಲ ಸರಿ ಕರೆಕ್ಟ್ ಅಲ್ಲ? ಹರಡಿದ ಹೂವು ಏನಾಗ್ತದೆ ಒಂದು ದಿವಸ ಮಾಡ್ತದೆ. ಎಷ್ಟು ಸೂಪರ್ ಆಗಿದೆ, ಎಷ್ಟು ಸುಂದರವಾಗಿರ್ತದೆ, ಎಷ್ಟು ಅದ್ಭುತವಾಗಿದೆ. ಹಾಕ್ಲಿ ಮುಖ್ಯಮಂತ್ರಿ ಕೊಳಕ್ ಹಾಕ್ಲಿ, MLA ಕೊಳಕ್ ಹಾಕ್ಲಿ, ನಾನ್ ಕೊಳಕ್ ಹಾಕ್ಲಿ, ನಿನ್ ಕೊಳಕ್ ಹಾಕ್ಲಿ, ಒಂದ್ ದಿವಸ ಮಾಡ್ಬೋದು. ಕಟ್ಟಿದ್ದು ಖಚಿತವಾಗಿ ಒಂದ್ ದಿವಸ ಏನಂತ ಇದ್ದು, ಹುಟ್ಟಿದ ಮೇಲೆ ಒಂದ್ ದಿವಸ ಸಾಯದೊಳಗಾಗಿ ನಿತ್ಯ ಜೀವನ. ಹಲ್ಲೆಲೂಯಾ. ಒಂದು ವೇಳೆ ನೀನ್ ಎಷ್ಟು ವಾಕ್ಯ ಕೇಳಿದೊಳಗೆ ನಿನ್ ಜೀವಿತವನ್ನ ಅಪವಿತ್ರವಾಗಿ ಇಟ್ಕೊಳ್ತಂದ್ರ ನಾನು ಏನ್ ಮಾಡಕ್ ಆಗ್ತಲ್ಲ ಮಾತು. ಯಾಕಂದ್ರೆ ನೀರಿಲ್ಲದ ಬಾವಿ ಆ ತರ ಆಗ್ಲಿಕ್ಕೆ ಕಾರಣ ಏನು ಗೊತ್ತಾ? ಇಸ್ರಾಯೇಲ್ ಏನ್ ಮಾಡಿದ ನೋಡ್ರಿ, ಒಂದ್ಸಾರ ಆಲೋಚನೆ ಮಾಡಿ. ಯೇಸು ಎಲ್ಲೆಲ್ಲಿ ದಾಹ ತೀರ್ಸನ ಅಂತ ನಾನು ಹೇಳ್ತಷ್ಟೇ, ವಾಕ್ಯ ಓದ್ಸಕ್ರೆ ಕೇಳಿಸ್ಕೊಳ್ಳೋದು. ಇಸ್ರಾಯೇಲರು ಕಾನಾನ್ ದೇಶದಿಂದ ಹೊರಗಡೆ ಬಂದಾಗ ಕೆಂಪು ಸಮುದ್ರ 2 ಭಾಗ ಮಾಡಿದ್ರು. ಇನ್ನ 3 ದಿವಸ ಪ್ರಯಾಣ ಮಾಡಿದ್ರು. 3 ದಿವಸ ಪ್ರಯಾಣ ಮಾಡಿದ ಕೂಡಲೇ ಅಲ್ಲಿ ಏನಾಯ್ತಂತಂದ್ರೆ ಅವ್ರಿಗೆ ನೀರು ಸಿಗ್ಲಿಲ್ಲ. ಮಾತು ಮೋಶೆ ನಮಗೆ ನೀರಿಲ್ಲ ಅಂತೇಳಿ ಬಾಧೆ ಪಟ್ರು. ಎಲ್ಲರೂ ಮೋಶೆ ಮೇಲೆ ತಿರುಗಿಬಿಟ್ರು. ಅವಾಗ ಮೋಶೆ ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರು, ದೇವ್ರೆ ಇವ್ರನ್ನ ಕರ್ಕೊಂಬಂತೇಳಿಗೆ ಕರ್ಕೊಂಬಂದ್ಬಿಟ್ನಿ, ಇವಾಗ ಇವ್ರು ಬಂದು ನೀರು ಕೊಡಂತ ಹೇಳ್ತಾರೆ, ನಾನು ಎಲ್ಲಿ ಕೊಡ್ಲಪ್ಪ ನೀರು ಈ ಅರಣ್ಯ ಅಡಿಗೆಯಲ್ಲಿ ಅಂತಂದ್ರೆ, ನೀನೇನ್ ಚಿಂತೆ ಮಾಡ್ಬೇಡ, ಅಲ್ಲಿ ಬಂಡೆ ಇಟ್ಟು ಹೋಗಿ ಅದನ್ನ ಕೋಲ್ತಂದು ಒಳ್ಳೆ ಅಂತ ಹೇಳಿದ್ರು. ಬಂಡೆನ ಒಡೆದು ಇಸ್ರಾಯೇಲರ ದಾಹ ಏನ್ ಮಾಡಿದೆ ಅಂತ ದೇವರು. ಆ ಬಂಡೆ ಏನಂತ ಹೇಳಿದ್ರು ಗೊತ್ತಾ? ಆ ಬಂಡೆನೆ ಕ್ರೀಸ್ ಅಂತ ಹೇಳ 1ನೇ ಕೊರಿಂಥ 10ನೇ ಅಧ್ಯಾಯ 4ನೇ ವಚನ, ಆ ಬಂಡೆ ಕ್ರೀಸ್ ಅಂತ. ಅಂದ್ರೆ ದೇವರು ಇಲ್ಲದೆ ಹೋಗಿದ್ರೆ ಕಾನಾನ್ ದೇಶಕ್ಕೆ ಅವ್ರು ಏನಾಗ್ತಿರಲಿಲ್ಲ, ಯಾರು ಸೇರ್ತಾ ಇರಲಿಲ್ಲ. ನೀನು ನಾನೊಳಗೆ ದೇವರಲ್ಲಿ ಇರ್ಲಾರ್ದ ಹೋದ್ರೆ ಯಾರು ಈ ಲೋಕದ ಯಾತ್ರೆ ಮುಗಿಸ್ಕೊಂಡು ನಿಜ ಜೀವಿತ ಸೇರಕ. 2ನೇ ದಿನ ಸ್ವಲ್ಪ ಮುಂದಕ್ಕೆ ಹೋಗ್ಯಾರ, ಮತ್ತೆ ಅವ್ರಿಗೆ ದಾಹವಾಗೈತಿ. ಅವಾಗ ನೀರ್ ಕುಡಿಲಿಕ್ಕೆ ಪ್ರಯತ್ನ ಮಾಡ್ಯಾರ. ಆ ನೀರ್ ಏನಾಗ್ಯಾವ? ಇಸಾಗೆ ಹೋಗ್ತಾರ. ಅವಾಗ ಒಂದು ಗಿಡ ಕಡ್ಕೊಂಬಂದ್ರಲ್ಲಿ ಹಾಕಿಕೊಂಡ್ರೆ ನೀರೇನಾಗ್ಯಾವ? ರುಚಿಕರ ಆಗ್ಯಾವ. 2 3ನೇ ದಿನ ಸ್ವಲ್ಪ ನಾವು ಹಿಂದಕ್ಕೆ ಹೋದ್ರೆ ಆಗರಳು ನೀರು 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 ಅಂತ ಮಾತು ಮಗನ ಎತ್ಕೊಂಡು ಅಲ್ಲಿ ಕೂಡ ಮಗ ತಾಯಿ ಇಬ್ರು ಸಾಯ್ಬೇಕಾಗಿರುವಂತ ಪರಿಸ್ಥಿತಿಯಲ್ಲಿ ಅರಣ್ಯ ಅಡಿಮೆಯಲ್ಲಿ ಏನು ಜನ ಬುಗ್ಗೆಯನ್ನು ಹುಟ್ಟಿಸಿದ ಮಾತು. ಯಾರ ದಾಹ ತೀರಿಸಲಿಕ್ಕಾಗಿರೋ? ಬರೇ ಒಂದು ತಾಯಿಗೆ, ಒಂದು ಮಗುವಿಗೆ. 6 ಲಕ್ಷ ಜನಕ್ಕೆ ದಾಹ ತೀರಿಸಿದ ದೇವರು ತಾಯಿ ಮಗನ ದಾಹ ತೀರ್ಸಕಲ್ಲ. ಅಲ್ಲಿ 7 ವರ್ಷ ಆಗ್ತದರು. ಆದ್ರೆ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತಂದ್ರೆ, ನೀನು ದೇವರನ್ನ ಬಿಟ್ಟು ನಿನ್ ಸ್ವಂತ ಪ್ರಯತ್ನ ಏನನ್ನ ಮಾಡು, ಫಲಿಸೋದು ಬಹಳ ಕಷ್ಟ ಮಾತು. ಮತ್ತೆ ನಾವು ಮತ್ತೆ ಮುಂದಕ್ಕೆ ಹೋದ್ರೆ ಬೈಬಲ್ ಇರ್ತದೆ, ಯೇಸು ಕ್ರಿಸ್ತನಿಗೆ ಏನಾಯ್ತಂದ್ರೆ ದಾಹವಾಗೈತೆ ಮಾತು. ಎಲ್ಲಾಗೈತೆ ಹೇಳಿದ್ರೆ ದಾಹ? ಶಿಲುಬೆ ಮೇಲೆ ದಾಹ ಆಯ್ತು. ಏನಂತಾರ? ನನಗೆ ಏನ್ ಕೊಡ್ರಿ? ನೀರು ಕೊಡ್ರಿ, ನೀರು ಕೊಡ್ರಿ ಅಂತ. ಬಂಡೆ ಸೀಳಿ ನೀರು ಕೊಟ್ಟ ಆತನು, ತಾಯಿಗೆ ಮಗು ಇಬ್ಬರಿಗೆ ಅಡಿವೆಯಲ್ಲಿ ಬುಗ್ಗೆ ಹುಟ್ಟಿಸಿದಾತನು. ಇಸ್ರಾಯೇಲ್ ಜನರಿಗೆ ಆ ನೀರು ಇಸಲವಂತ ಹೇಳಿ ರುಚಿಕರವಾಗಿ ಮಾಡಿದಾತನು. ಸಂಸೋದನು ಪ್ರಾರ್ಥನೆ ಮಾಡಿದ ಮೇಲೆ ಒಂದ್ಸಾರಿ ನೀರು ಬರವಾಗೆ ಮಾಡಿದಾತನು. ಎಷ್ಟೋ ಸಾರಿ ಆ ಸಮರಿಯ ಸ್ತ್ರೀಯ ದಾಹ ತೀರಿಸಿದಾತನು. ಆತನಿಗೆ ನೀರು ಉತ್ಪತ್ತಿ ಮಾಡ್ಕೊಳಕ್ ಆಗಲಿಸಲಿ. ಆ ದಾಹ ಏನ್ ಗೊತ್ತಾ? ನನಗೆ ದಾಹವಾಗೈತಿ, ನನಗೆ ನೀರು ಕೊಡಂತಂದ್ರೆ ಇನ್ನೂ ರಕ್ಷಣೆ ಹೊಂದಲಾದ ಜನರು ಎಷ್ಟೋ ಜನರಿದ್ದಾರೆ ನನ್ನ ಕಣ್ ಮುಂದೆ. ಆ ದಾಹ ನನಗೆ ಐತೆ ಅಂತ ಹೇಳಿ ಅಲ್ಲಿ ಆ ದಾಹ ಯಾರು ತಿಳಿಸ್ಬೇಕು? ಯೇಸು ಕ್ರಿಸ್ತನ ದಾಹ ಯಾರು ತಿಳಿಸ್ಬೇಕಂದ್ರೆ, ಜೀವಂತವಾಗಿ ನಾವಿದ್ದೀವಲ್ಲ, ಕೇಳ್ತಿದೇವಲ್ಲ ವಾಕ್ಯ, ನಮ್ಗೆ ಆರೋಗ್ಯ ಕೊಟ್ಟಿನಲ್ಲ, ನಮ್ಗೆಲ್ಲ ಕೊಟ್ಟಿನಲ್ಲ, ನಾವೇ ಅವರ ಯೇಸು ಕ್ರಿಸ್ತನ ದಾಹ ತಿಳಿಸ್ಬೇಕಂದ್ರೆ ಆತ್ಮಗಳನ್ನು ದೇವರ ಬಳಿಗೆ ತರಬೇಕು. ಅವಾಗ ಅವನ ದಾಹ ಏನಾಗುತ್ತಾ? ನೀರು ಹೋಗ್ತದ ಮಾತು. ಆ ದಾಹ ತೀರ್ಸೋದು ನಾನು ನೀನೇ ಪ್ರಯತ್ನ ಮಾಡ್ತಾರೆ.
ನೀನು ನಾನು ಆ ಕೆಲಸ ಮಾಡ್ಲಾರ್ದ ಹೋದ್ರೆ ಯಾರು ಮಾಡಕ್ಕಾಗ್ತದೆ ಮಾತು. ಎಷ್ಟು ಜನಕ್ಕೆ ನೀನು ಸುವಾರ್ತೆ ಹೇಳ್ತದೆ, ನಿನ್ನ ಸ್ನೇಹಿತರಿಗೆ ಹೇಳ್ತದ್ಯಾ, ನಿನ್ನ ರಕ್ತ ಸಂಬಂಧಿಕರಿಗೆ ಹೇಳ್ತದ್ಯಾ, ನಿನ್ನ ಅಕ್ಕಪಕ್ಕದಲ್ಲಿ ಹೇಳ್ತದ್ಯಾ, ನೀನು ಎಲ್ಲೆಲ್ಲಿ ಜೀವನ ಮಾಡ್ತದೆ ಅಲ್ಲಿ ಹೇಳ್ತದ್ಯಾ. ಯಾಕಂದ್ರೆ ಈ ವಾಕ್ಯ ಏನಂತ ಎರಡು ತಪ್ಪುಗಳು ಮಾಡಿರ್ತಾರೆ. ಒಂದು, ಜೀವದ ಬುಗ್ಗೆಯನ್ನು ಬಿಟ್ಟಿದ್ದಾರೆ. ಎರಡನೇದು, ತಮ್ಮಗೋಸ್ಕರ ತಾವು ನೀರಿಲ್ಲದ ತೊಟ್ಟಿಗಳನ್ನು ಅವರೇ ಮಾಡಿಕೊಂಡ್ರಂತೆ. ನೀರು ಆತ್ಮದಲ್ಲಿ ಮಾತ್ರನಾಗಿ ನೀರು ನಿಂತ ಇಲ್ಲ ಮಾತ್ರ. ನಿನ್ ಜೀವನದಲ್ಲಿ ದೇವರನ್ನ ಬಿಟ್ಟು, ಪ್ರಾರ್ಥನೆ ಬಿಟ್ಟು, ವಾಕ್ಯ ಓದೋದು ಬಿಟ್ಟು ನೀನ್ ಅನ್ಕೊಳ್ತದಲ್ಲ ನಾನು ಬಹಳ ಸಂತೋಷವಾಗಿದ್ದೆ ಇವತ್ತು ಆಧಾರ ಅನ್ಕೊಳ್ತದಲ್ಲ. ನೀನ್ ಬೆಳಿಗ್ಗೆ ಪ್ರಾರ್ಥನೆ ಮಾಡಿಲ್ಲ ಅಂತಂದ್ರೆ, ಬೆಳಿಗ್ಗೆ ಎದ್ದು ವಾಕ್ಯ ಓದಿಲ್ಲ ಅಂತಂದ್ರೆ ನೀನ್ ಎದ್ರಲ್ಲಿ ಸಂತೋಷ ಪಡ್ತೀಯ ಅಂತ ನೀನೇ ಅರ್ಥ ಮಾಡ್ಕೆ ಸಿಗೋದು. ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ, ಬೆಳಿಗ್ಗೆ ಎದ್ದು ವಾಕ್ಯ ಓದಿಲ್ಲ ಅಂದ್ರೆ ನೀನ್ ಎದ್ರಲ್ಲಿ ಸಂತೋಷ ಪಡ್ತೀಯ. ನಿನಗೆ ದಾಹ ತೀರ್ಸೋದು ಯಾರ ಸಿರಿ? ಯಾರ ಅನ್ಕಂಡಿಗೆ? ಯಾರ ದಾಹ ತೀರ್ಸೋದ್ ಅನ್ಕಂಡಿಗೆ ತಿಳಿದೀಯ? ನಿನಗೆ ಊಟ ದಾಹ ತೀರ್ಸೋದ್ ಅನ್ಕಂಡಿಯಲ್ಲ, ನಿನಗೆ ಒಳ್ಳೆ ಬಟ್ಟೆ ಅಂದ್ರೆ ದಾಹ ತೀರ್ಸೋದ್ ಅನ್ಕಂಡಿಯಲ್ಲ, ನಿನ್ ಹೆಂಡತಿ ಹತ್ರ ಸಂತೋಷವಿದ್ರೆ ದಾಹ ತೀರ್ಸೋದ, ನಿನ್ನ ಮಕ್ಕಳ ಹತ್ರ ಸಂತೋಷವಿದ್ರೆ ದಾಹ. ಇವೆಲ್ಲ ಶಾರೀರಿಕವಾದ ದಾಹಗಳು. ಆತ್ಮ ದಾಹ ತೀರ್ಬೇಕಂದ್ರೆ ಪ್ರಾರ್ಥನೆ ವಾಕ್ಯ ಬೇಕು ನಿನಗೆ. ಹಿಂದೆ ಹೋದ್ರೆ ನಾನು ನಿನಗೆಲ್ಲ ನೀನ್ ಎದ್ರಲ್ಲಿ ಸಂತೋಷ ಪಡಬೇಕಂತೇಳಿ ಆಸೆ ಪಟ್ಟಿದ್ಯೋ ಅವುಗಳಿಂದ ನಿನಗೆ ರಿವರ್ಸ್ ಆದ ದುಃಖ ಬರ್ತದೆ. ನಿನಗೆ ಗೊತ್ತಾ? ನೀನ್ ಎದ್ರಲ್ಲಿ ಸಂತೋಷ ಪಡಬೇಕಂತ ಅವುಗಳಿಂದ ನಿನಗೆ ದುಃಖ ರಿವರ್ಸ್ ಆದ ಒಂದು ದಿವಸ. ಇದನ್ನ ಮರಿಬೇಡ. ಪ್ರಾರ್ಥನೆ ಬಿಟ್ಟು, ವಾಕ್ಯ ಓದೋದು ಬಿಟ್ಟು, ಚರ್ಚೆ ಬರೋದು ಬಿಟ್ಟು, ಉಪವಾಸಗಳು ಮಾಡೋದು ಬಿಟ್ಟು, ಭಕ್ತಿ ಮಾಡೋದು ಬಿಟ್ಟು, ದೇವರಿಗೆ ಭಯ ಪಡೋದು ಬಿಟ್ಟು ನಿನ್ನ ಇಚ್ಛಾನುಸಾರ ತಿರುಗಿ ನೋಡು. ನೀನು ಏನು ಬಿತ್ತಿದ್ಯೋ ಒಂದು ದಿವಸ ಅದನ್ನ ಕೊಯ್ಕೆ ಬರ್ತಕ್ಕಂಥದ್ದು ಬೈಬಲ್. ದೇವರು ಎಕ್ಕರಿಂಪ ಪಡಡ ಅಂತ ಅಲ್ಲೆಲ್ಲೂಯಾ. ನೀನ್ ಎದ್ರಲ್ಲಿ ದಾಹ ತೀರಿಸ್ಕೊಳ್ಬೇಕು ಅನ್ಕೊಂಡಿದ್ವಿ. ಎದಕ್ಕಂದ್ರೆ ಆಳವಾಗೈತೆ ಮಾತು. ಸಮಾಜದ ಸ್ತ್ರೀ ಹೇಳ್ತಾಳ, ಅಪ್ಪ ಬಾವಿ ಆಳವಾಗೈತೆ. ಆಳವಾಗಿರೋದು ಬಾಯಿ ನಿನಗಮ್ಮ, ನಿನಗೆ ಬೇಕಮ್ಮ ಅಗ್ಗ, ನಿನಗೆ ಬೇಕಮ್ಮ ಬಡ. ಆದ್ರೆ ಸೃಷ್ಟಿಕರ್ತನಮ್ಮ ನಾನು. ನಿನ್ನ ಹತ್ರ ಮಾತಾಡುತ್ತಾ ಇರುವಂತ ವ್ಯಕ್ತಿ ಯಾರ ಕಣ್ಣಿಗೆ ಅರ್ಥ ಇಲ್ಲಲ್ಲಮ್ಮ ಅಂತ ಹೇಳಿ ಅಂತ ఆయన ಹತ್ರ ಮಾತಾಡಿದಂತ ಮಾತುಗಳು 7 ಸತ್ಯಗಳು ಯೇಸು ಕ್ರಿಸ್ತನ ಸಮರ್ಯದ ಸ್ತ್ರೀಗಳ ಮಾತು. ಎಷ್ಟು ಸತ್ಯಗಳು? 7 ಸತ್ಯಗಳು ಹೇಳಿದ ಮಾತು. ನೀವು ಯೋಹಾನ ಬರೆಸುವಂತ 4ನೇ ಅಧ್ಯಾಯ ಎಲ್ಲ ಓದ್ರಿ ನಿಮಗೆ ಖಚಿತವಾಗಿ ಅರ್ಥ. ದೇವರು ಆತ್ಮ ಸ್ವರೂಪನ ಅಂತ ಹೇಳಿ ಶಿಷ್ಯರಿಗೆ ಕೂಡ ಹೇಳಿಲ್ಲ. ಯಾರು ಹೇಳ್ರಿ? ಸಮರ್ಯದ ಸ್ತ್ರೀಗಳ 4:24 ಸಾರಿ ಯೋಹಾನ ಬರೆಸುವಂತ 4ನೇ ಅಧ್ಯಾಯ 24 ಓದ್ರಿ. ದೇವರು ಆತ್ಮ ಸ್ವರೂಪನು. ದೇವರು ಏನಂತ? ಆತ್ಮ ಸ್ವರೂಪನು. ಆತನನ್ನು ಆರಾಧಿಸುವವರು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಹಲ್ಲೆಲೂಯಾ. ಯಾರಿಗಾಗಿ ಮಾತಸಿಲಿ? ಸಮರ್ಯದ ಸ್ತ್ರೀ ಜೀವನ ಚೆನ್ನಾಗೈತಸಿಲಿ? ಏನ್ ಚೆನ್ನಾಗಿಲ್ಲ ಅಂದ್ರೆ ಅರ್ಥ ಏನು ನೋಡ್ರಿ? ನೀನ್ ಎಷ್ಟನ್ನ ಕೀಳಾಗಿ ಬದುಕಿರು, ನೀನು ಯೇಸುವಿನ ಬಳಿಗೆ ಟರ್ನ್ ಆಗಿ ಅನಕ, ಯೇಸುವಿನ ಹತ್ರ ಬಂದಿ ಅನಕ, ಮಾರು ಮನಸ್ಸು ಹೊಂದುತ್ತಂತೇಳಿ ಮನಸ್ಸ ತನಕ ಇವತ್ತೇ ನಿನ್ ಜೀವಿತವನ್ನು ಟರ್ನ್ ಮಾಡು. ಅಲ್ಲಿ ಹೇಳಿದ್ರು ಸಾರಿ, ಓ ನಾನೆಲ್ಲ ಬಿಟ್ಟ ಮೇಲೆ ದೇವ್ರ ಬಳಿಗೆ ಬರ್ತಂತ ನೀನ್ ಅನ್ಕೋಬೇಡ. ಎದಕ್ಕಂದ್ರೆ ಯಾರು ಬಿಟ್ಟು ದೇವ್ರ ಬಳಿಗೆ ಬರ್ಲಿಕ್ಕೆ ಸಾಧ್ಯವಿಲ್ಲಂತೆ ಪ್ರಪಂಚದಲ್ಲಿ. ನೀನ್ ಹೆಂಗೆಲ್ಲಿಗೂ ಹಂಗೆ ಬಾ, ನಾನು ಬಿಡಿಸಿ ಕಾಯ್ತಂತ ಹೇಳಿ ಮಾತು. ಅದಕ್ಕೋಸ್ಕರ ಅಯ್ಯನ ಹತ್ರ ಮಾತನಾಡಿರುವ ಸತ್ಯಗಳು ಯಾರ ಹತ್ರ ಮಾತಾಡಿಲ್ಲಂತೆ. 7 ಸತ್ಯಗಳು ಮಾತಾಡಂತೆ. ಈ ಬೈಬಲ್ ಓದ್ರೆ ನಿಮ್ಗೆ ಅರ್ಧ ಮಾತು. ಯೇಸು ಹೇಳ್ತಾನೆ 26ನೇ ವಚನ ಓದ್ರು ಸಾರಿ, ಅದ್ರಲ್ಲಿ 4:26 ಯೇಸು ವಾಕ್ಯ ಏನಂತ ಹೇಳ್ತಾನ? ನಿನ್ನ ಸಂಗಡ ಮಾತಾಡುತ್ತಿರುವ ನಾನೇ ಆ ಮೆಸ್ಸೆಯನು ಎಂದು ಹೇಳಿದನು. ಹಲ್ಲೆಲೂಯಾ. ದೇವರಂದ್ರೆ ಯಾರಂತ ಹೇಳಿ ಅಂತ ಓದಿದ್ರಲ್ರಿ 4:24 ಹೇಳ್ರಿ. ದೇವರಂದ್ರೆ ಯಾರಂತ ಹೇಳಿ ಅಂತ 4:24 ಏನಂತ ಓದಿರಿ? ಅರ್ಥ ಆಗ್ತದೆ ನಮ್ ಕೆಲಸ. ಯಾರೋ ಒಬ್ಬ ಹೆಂಗ ಅರ್ಥ ಆಯ್ತಂದ್ರೆ ಯಪ್ಪೋ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಕೋಮಲ ಪರೀಕ್ಷೆ ಮಾಡಪ್ಪ ಡಬ್ಬು ನೋಡಪ್ಪ ಹಾಕಿನ ಹೋದ್ರಂತೆ. ಬಾಧೆಪಟ್ಟು ಬಂದು 3 ದಿವಸ ಆಯ್ತು ಕೊಂಡ್ದೇವಲ್ಲ ಬಾಯಿ ದೇವಲ್ಲ ಅಂತ ಹೇಳಾರ್ದ ಏನ್ ಹೇಳ್ಬಿಟ್ಟಾಳ? ಕೋಮದಾಗ ಹೋಗ್ಬಿಟ್ಟನಪ್ಪೋ, ಕೋಮದಾಗ ಹೋಗ್ಬಿಟ್ಟನಪ್ಪ ಅಂತ ಬಾಯಿ ಬಿಡ್ಕೊಂಡು ಅವರೆಲ್ಲ ಎದೆ ಬಿಟ್ಟಿದ್ರೆ ರಕ್ಕಿರಪ್ಪ ಅವ್ರು ಏರ್ ಹೋಗ್ರಂತೆ. ಕೋಮದಾಗ ಹೋದ್ರ ರಕ್ಕಿರದ ಅಂದ್ರೆ ಅದೇ ಕೋಮದಾಗ ಜೀವ ಐತಿ. ಏನ್ ಸಿಲಿ
ಮಾತಾಡಂಗಿಲ್ಲ, ನೋಡಂಗಿಲ್ಲ, ತಿನ್ನಂಗಿಲ್ಲ, ಉಸಿರು ಆಡಂಗಿಲ್ಲ. ಉಸಿರು ವೆಂಟಿಲೇಟ್ ಅದೇ ಗಾಳಿ ಅದೇ ಮಾಡ್ತಿರ್ಬೇಕು ಹೃದಯ ಅಲ್ಲ. ಇರ್ತದ ಮಾತು 4:24 ಏನ್ ಓದಿರ್ತಂದ್ರೆ ಏನಂತ ಹೇಳ್ತಾರೆ ಯಾರ್ಯಾರ ಮಾತು ಯೇಸು ಶಿಷ್ಯಗಳನ್ನ ಕೌಲೆಗಳನ್ನ ಯಾರ್ಯಾರ ಹೆಸಲಿ 6 ಜನ ಕಾಪಾ ಮಾಡಿ ಅಂತ ಹೇಳಿದ ಈ ಸತ್ಯ. ನೀ ಪರಿಶುದ್ಧನಲ್ವಾ? ಯವನಸ್ತ್ರೆ ನೀವು ಚೆನ್ನಾಗಿರಲ್ವಾ? ಏನು ನೀ ಯಾಕ ದೇವ್ರ ಕೆಲಸ ಮಾಡ್ಬಾರ್ದು? 6 ಜನ ತಗ ಮಕ್ಕಳಿದ್ರೆ ಎದ್ದು ಬಂದ್ರೆ ದೇವ್ರ ಕೆಲಸ ಮಾಡಿ ಸುಮಾರು ಸಾರಿ ಊರ್ನೆಲ್ಲ ಮಾಡ್ಸ ಅಂತಂದ್ರೆ ಮತ್ತೆ ನಾವು ಇಷ್ಟು ನೀಟಾಗಿ ಕರ್ಕೊಂತ ಇದೀವಿ. ಮತ್ತೆ ನಾವ್ ಯಾರ ಕರ್ಕೊಂಡ್ ಬರ್ತಾ ಇದೀವಿ ದೇವ್ರ ಸ್ವಾರ್ಥ ಹೇಳಿ. ಯೇಸು ಸಾನಂದ್ರ ಅಳಟಪ್ಪ ದೇವರಲ್ಲ ಸಿಲಿ ವಾಕ್ಯ ಹೊರಗಡೆ ಬಂದಂತಂದ್ರೆ ಕತ್ತರಿಸಲಾದ ಹಿಂತಿರುಗಿ ಬರಕ್ ಬಂತೆ. ಹಲ್ಲೆಲೂಯಾ. ಇವಾಗ ಸರ್ಕಸ್ನಾಗ ಎಲ್ಲ ಇರ್ತಾವ ಮಾತು. ಕಳ್ಳ ಇರ್ತತ, ಸಿಂಹ ಇರ್ತತ, ಹುಲಿ ಇರ್ತತ, ಆನೆ ಇರ್ತತ. ಅವನ್ನ ನೋಡಿ ಕೂಡ ನಾವ್ ಏನ್ ಮಾಡಕ್ ಹೇಳ್ರಿ? ಭಯನೇ ಪಡಂಗಿಲ್ಲ. ಎದಕ್ಕೆ ಹೇಳ್ರಿ? ಅವಕ್ಕೆಲ್ಲ ಟ್ರೈನಿಂಗ್ ಕೊಟ್ಬಿಟ್ಟಿರ್ತಾರ ಅವ್ರು. ಹಲ್ಲೆಲೂಯಾ. ಸಭೆ ಏನಾಗ್ಬೇಕು ಎಲ್ಲ ಟ್ರೈನಿಂಗ್ ನಲ್ಲಿ ಇಟ್ ಮಾತು. ಯಾರಿಗೂ ಕೂಡ ದೋಷ ಬರಂಗಿಲ್ಲ. ವಾಕ್ಯ ತಿಳ್ಕೊಡಂಗಿ ಯಾರಿಗೂ ಕೂಡ ಪೌರುಷ ಬರಂಗಿಲ್ಲ. ಯಾರಿಗೂ ಕೂಡ ಸಿಟ್ಟು ಬರಂಗಿಲ್ಲ. ಸರಿ ಎದಕ್ಕ? ಸರ್ಕಸ್ನಾಗಿರುವ ಪ್ರಾಣಿಗಳ ತರ ಆಗ್ಬಿಟ್ಟಿರ್ತಿಲ್ಲ. ಹಲ್ಲೆಲೂಯಾ. ಸುಮ್ಮನೆ ಬಂದಿರಾ, ಪ್ರಾರ್ಥನೆ ಮಾಡ್ತೀವಿ, ಕಾಣಿಕೆ ಕೊಡ್ತೀವಿ, ಮನೆಗೆ ಹೋದ್ರು ನಮ್ಗೆ ಇಷ್ಟ ನಾವು ಬದುಕ್ತೀವಿ. ನಿನಗೆ ಇಷ್ಟ ಇದ್ರೆ ವಾಕ್ಯ ಹೇಳು, ಇಲ್ಲದ್ರೆ ನೀವು ಕೂಡ ಸುಮ್ಮನೆ ಕೂತ್ಕೊಂಡ್ಬಾರಿರ್ತೇವೆ. ಆದ್ರೆ ಸರ್ಕಸ್ನಾಗಿರುವ ಕತ್ತಿತ ಇವುಗಳಾಗಿ ಏನ್ ಮಾಡ್ತಾರ ಅಂತ ಎಲ್ಲ ಸರ್ಕಸ್ ಮಾಡಿರ್ತಾರಂತೆ. ಆದ್ರೆ ಯುದ್ಧದ ರಣರಂಗದಲ್ಲಿರುವ ಸೈನಿಕ ಕತ್ತಿತ ಇದ್ರಂದ್ರೆ ರಕ್ತ ರುಚಿ ನೋಡ್ಲಾರ್ದೆ ಆತನ ಪಕ್ಕಕ್ಕೆ ಹೋಗ್ತಾರಂತೆ. ಚಬಲತ ಪ್ರಾಣ. ಹಲ್ಲೆಲೂಯಾ. ಈ ಸಭೆಯಲ್ಲಿ ಜೀವಂತವಾಗಿ ಇದ್ದೀಗಂದ್ರೆ ಯುದ್ಧದ ರಣರಂಗದಲ್ಲಿ ಇದೆಯಂತೆ. ಹಲ್ಲೆಲೂಯಾ. ಸಾರಿ ದೇವರ ವಾಕ್ಯ ಎರಡಂಚಿನ ಖಡ್ಗ ಅಂತ ಹೇಳ್ತಿರ್ತೀನಿ. ಗೊತ್ತ ಯಾವಾಗಲೂ ದೇವರ ವಾಕ್ಯ ಏನಂತ ಹೇಳ್ತಿರ್ತೀನಿ? ಎರಡಂಚಿನ ಖಡ್ಗ ಅಂತ ಹೇಳ್ತಿರ್ತೀನಿ. ಒಂದು ನಿಮಗೆ, ಇನ್ನೊಂದು ಭಾಗ ನನಗೆ. ಎಲ್ಲ ಹೇಳ್ರಿ, ಈ ಒಂದು ನಿಮಗೆ, ಇನ್ನೊಂದು ನನಗೆ ಅಂದ್ರೆ ಅರ್ಥ ಗೊತ್ತಾ? ಈಗ ಕತ್ತಿ ತೆಗೆದು ವಾರ ನೋಡಿ ನಾನು ಹೆಂಗ ತಿಳಿಸ್ನೆ, ಹಿಂಗ ತಿಳಿಸ್ನೆ, ಹಿಂಗ ತಿಳಿಸ್ನೆ ಮಾಡೋದು ಸುಮ್ಮನೆ ಇಟ್ಟು ಒಬ್ಬರು ಕೂಡ ಕತ್ತಿಸ್ಲಿಲ್ಲ. ಸರಿ ಅರ್ಥ ಇಲ್ವಲ್ಲ? ಸರಿ ಅರ್ಥ ಆಗಲ್ಲ. ಡಬ್ಬು ನೋಡು ಯಾಕೆ ಗೊತ್ತಾರ ಹಂಗೆ. ಸಭೆ ಅಂದ್ರ ಸರ್ಕಸ್ ಎಲ್ಲ ಪಡೆದ್ರು ಮಕ್ಕಳೇ. ಸಭೆ ಅಂದ್ರೆ ಫ್ಯಾಷನ್ ಅಲ್ಲ. ಸಿಲಿ ಯೇಸು ರಕ್ತ ಕೊಟ್ಟು ಕೊಂಡ್ಕೊಂಡ ನಮ್ಮೆಲ್ಲರನ್ನ. ಹಲ್ಲೆಲೂಯಾ. ಅಪೊಸ್ತಲ ಕಾರ್ಯಗಳಲ್ಲಿ 20-28 ಬರೆಯುತ್ತೆ, ಸಭೆ ಸ್ವ ರಕ್ತದಿಂದ ಸಂಪಾದನೆ ಮಾಡಿದೆ. ಇದರಲ್ಲಿ ಜೀವಂತವಾಗಿರುವವರು, ಜೀವವುಳ್ಳ ದೇವರನ್ನ ಆರಾಧನೆ ಮಾಡುವವರು, ಜೀವವುಳ್ಳ ದೇವರನ್ನ ಪ್ರಕಟಿಸಿರಿ. ಎದಕ್ಕೆ ಗೊತ್ತಾ? ಜೀವದ ಜಲದಲ್ಲಿ ಇದ್ದು ಜೀವದ ಜಲ ಕುಡಿತೇವೆ ಅಂದ್ರೆ, ಜೀವದ ಜಲದಲ್ಲಿ ಹತ್ತಿದ್ದು ತೊಳಕೊಳ್ತದೆ ಅಂದ್ರೆ ಇನ್ನೊಬ್ಬರಿಗೆ ನಾವು ಸಾಕ್ಷಿಗಳಾಗಿ ಜೀವಿಸ್ಬೇಕು. ಎದಕ್ಕ? ಸಮಾಜದ ಸ್ತ್ರೀ ಹತ್ರ 7 ಸತ್ಯಗಳು ಹೇಳ ಅಂತ. ಆ ಸತ್ಯಗಳು ತಿಳ್ಕೊಂಡ ಏನ್ ಮಾಡೋಣ? ಊರಕ್ಕೆ ಹೇಳುತ್ತೆ. ಲಾಸ್ಟ್ ಊರಕ್ಕೆ ಹೋಗಿ ಅವರೆಲ್ಲ ಬಂದು ಮುಂದೆ ನಿಲ್ಸಾಕ್ತೇವೆ. ನಾನು ಇಲ್ಲಿವರೆಗೆ ಏನನ್ ಮಾಡಿನೋ ಅದೆಲ್ಲ ಅಲ್ಲಿ ಹೇಳಕ್ ಹೋಗ್ಬರ್ತದೆ. ನಾನು ಬರೀ ಮಾಡ್ತೇವೆ. ಹಲ್ಲೆಲೂಯಾ. ನಮ್ಮ ಜೀವನ ನಾವು ಅಷ್ಟು ಅಯಂತರನ ಏನ ಅಷ್ಟು ತಿಳಿದಾಗಿ ಹೋಗಿ ನಮ್ಮಿಂದ ನಾವು ಇನ್ನೂ ಚೆನ್ನಾಗಿದ್ದೀವಿ. ನಾವು ದೇವ್ರ ಕೃಪೆಯಿಂದ. ಆದ್ರೆ ಅಂತನೇ ಆ ರೀತಿಯಾಗಿ ದೇವರಿಗೆ ರಾಜ್ಯಕ್ಕಾಗಿ ರೀತಿಯಾಗಿ ಬದುಕಿ ಸಾಕ್ಷಿಯಾಗಿ ನಿಂತ್ಕೊಂಡ್ರೆ ನಾನು ನೀನು ಹೆಂಗಿರ್ಬೇಕ? ಗುರುಸಾಗಿ ನಿಂತ್ಕೊಂಡು ಏನ್ ಹೇಳ್ತಾ ಇದ್ವಿ ಕೇಳಿಸ್ಕೊಂಡ್ರೆ ನೀವು ಏನಂತಂದ್ರೆ ಯೌವನಸ್ಥರು ಆಡೋದಾಗಲಿ, ಪ್ರಾರ್ಥನೆ ಮಾಡೋದಾಗಲಿ, ಹೊರಗಡೆ ಯಾಕೆ ಹೇಳ್ರಿ ಸರಿ ನೀವು ನೋಡೋಣ. ಸರಿ ಯಾವಾಗ ಅರ್ಥ ಮಾಡ್ಕೊಂಡ್ರ? ಸಮಾಜದ ಸ್ತ್ರೀ ತರ ನೀವು ಕೇಳಿಲ್ಲ ಸರಿ ಈ ವಾಕ್ಯ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಏನ್ ಕೇಳಿಲ್ಲ? ಸಮಾರ್ಯದ ಸ್ತ್ರೀ ತರ ಕೇಳಲಿಲ್ಲ ಮನಸ್ಸಿಟ್ಟು. ಸಮಾರ್ಯದ ಸ್ತ್ರೀ ಹತ್ರ ಮಾತಾಡಿದ್ದು ಒಂದೇ ಸಾರಿ ಯೇಸು ಸ್ವಾಮಿ. ಹಲೋ, 2ನೇ ಸಾರಿ ಮತ್ತೆ ಯೇಸು ವಾಕ್ಯ ಹೇಳಿಲ್ಲ. ಹೋಗಿ ಒಂದೇ ಸಾರಿ ಬೈಬಲ್ ಓದು, ಯೋಹಾನ ಬರೆಸುವಂತೆ ಒಂದೇ ಸಾರಿ ಮಾತಾಡಿದ್ದು. ಆಯನ ಜೀವನವೆಲ್ಲ ದೇವ್ರ ಕಡೆ ಹೇಳಿದ್ದು ಒಂದೇ ಸಾರಿ ಮಾತಾಡಿದ್ದು. ಸಮಾರ್ಯದ ಸ್ತ್ರೀ ಕಿಂತ ಅಥವಾ ಸಮಾರ್ಯದ ಸ್ತ್ರೀಗಿಂತ ಬೆಟರ್ ಆಗಿದ್ಯಾ? ನೀನು ಆಲೋಚನೆ ಮಾಡಿ ದೇವರ ಸನ್ನಿಧಾನದಲ್ಲಿ